ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ ನಾವು ವಿಚಾರ ಮಾಡ್ತಿದ್ವಿ. ಇದರಲ್ಲಿ ದುರ್ಯೋಧನನು ಧೃತರಾಷ್ಟ್ರನಿಗೆ ಸ್ವಲ್ಪ ರಾಜನೀತಿಯನ್ನು ಮತ್ತೆ ಗುರುತು ಮಾಡಿಸ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲೆಲ್ಲ ಬೃಹಸ್ಪತಿ ಶತ್ರುಗಳನ್ನು ಹೇಗೆ ನಾಶ ಮಾಡಬೇಕನ್ನೋದೆಲ್ಲ ಅವ್ರ ತಂದೆ, ಬೇಡಪ್ಪ, ಅಣ್ಣ ತಮ್ಮಂದ್ರ ಮೇಲೆ ದ್ವೇಷ ಬೇಡ, ನಿನ್ನ ಪಾಡಿಗೆ ನೀನಿರು, ಅವ್ರ ಪಾಡಿಗೆ ಅವರಿದ್ದಾರೆ. ಯಾಕಂದರೆ ಧೃತರಾಷ್ಟ್ರನಿಗೆ ಗೊತ್ತಿತ್ತು ಬಲವಂತವಾದಂಥ ಪಾಂಡವರ ತಂಟೆಗೆ ಹೋದರೆ ಇದ್ದಿದ್ದು ಹೋಗುತ್ತೆ ಅನ್ನೋದು. ಆದರೆ ಇವನಿಗೆ ದುರಾಸೆ, ದುರ್ಯೋಧನಿಗೆ ಪ್ರಾಣ ಹೋದಂಗೆ ಆಗ್ತಾಯಿದೆ. ಇವನಿಗೆ ಸಂಪತ್ತು ಇದೆ ಅನ್ನೋದ್ರ ಮೇಲೆ ಖುಷಿ ಇಲ್ಲ, ನನಗಿಂತ ಅವ್ರಿಗೆ ಹೆಚ್ಚಿದೆ ಅಂತ ಇವನಿಗೆ ದುಃಖದಿಂದನೇ ಸತ್ತೋಗ್ತಾ ಇದ್ದಾನೆ. ಆದ್ದರಿಂದ ಇನ್ನೂ ಈಗ ಸಂಭಾಷಣೆ ಸ್ವಲ್ಪ ಮುಂದುವರಿಯುತ್ತೆ. ಜನ್ಮೇಜಯ ಮಹಾರಾಜ ಆ ಸಮಯಕ್ಕೆ ಸರಿಯಾಗಿ ಶಕುನಿಯು ದುರ್ಯೋಧನನ ಮಾತುಗಳನ್ನು ಪುಷ್ಟೀಕರಿಸುತ್ತಾ ಹೇಳತೊಡಗಿದನು. ದುರ್ಯೋಧನ, ನೀನು ಚಿಂತಿಸಬೇಡ. ಪಾಂಡವರ ಯಾವ ಐಶ್ವರ್ಯವನ್ನು ನೋಡಿ ನೀನಿಷ್ಟು ದುಃಖಿತನಾಗಿರುವೆಯೋ ಆ ಅತುಲೈಶ್ವರ್ಯವನ್ನು ನಿನಗೆ ಕ್ಷಣ ಮಾತ್ರದಲ್ಲಿ ಗೆದ್ದು ಕೊಡುವೆನು. ಯುಧಿಷ್ಠಿರನು ಈಗಲೇ ಹಸ್ತಿನೆಗೆ ಆಹ್ವಾನಿಸಪಡಲಿ. ಕುಶಲಿಯಾದ ಆಟಗಾರನಾದ ನಾನು ಸಂಶಯಕ್ಕೆ ಎಡಗೊಡದೆ ಯುದ್ಧ ಮಾಡದೆ ನಮಗೆ ಸ್ವಲ್ಪವೂ ಘಾತವಾಗದ ರೀತಿಯಲ್ಲಿ ಪಗಡೆಯಾಟದ ದಾಳಗಳನ್ನು ಬಿಟ್ಟು ಅಕುಶಲನಾದ ಯುಧಿಷ್ಠಿರನನ್ನು ಕ್ಷಣ ಮಾತ್ರದಲ್ಲಿ ಗೆಲ್ಲುತ್ತೇನೆ. ದುರ್ಯೋಧನ, ಪಗಡೆಯ ಕಾಯಿಗಳೇ ನನ್ನ ಧನಸ್ಸು, ದಾಳಗಳೇ ನನ್ನ ಬಾಣಗಳು, ದಾಳಗಳ ಮೇಲಿರುವ ಚಿಹ್ನೆಗಳೇ ನನ್ನ ಧನುಸ್ಸಿನ ಮೌರ್ವಿ, ಪಗಡೆಯಾಟದ ಹಾಸೆ ನನ್ನ ರಥ. ಇವುಗಳ ಸಹಾಯದಿಂದ ಪ್ರಪಂಚವನ್ನೇ ಗೆಲ್ಲುವ ಸಾಮರ್ಥ್ಯವು ನನಗಿರುವುದು ಮಹಾರಾಜ. ದುರ್ಯೋಧನನು ಶಕುನಿಯ ಮಾತನ್ನು ಶ್ಲಾಘಿಸುತ್ತಾ ಧೃತರಾಷ್ಟ್ರನಿಗೆ ಹೇಳಿದನು. ತಾತ, ಪಗಡೆಯಾಟದಲ್ಲಿ ನಿಷ್ಣಾತನಾಗಿರುವ ಶಕುನಿಯು ಪಗಡೆಯಾಟದ ಮೂಲಕ ಪಾಂಡವರ ಅತುಲೈಶ್ವರ್ಯವನ್ನು ನಮಗಾಗಿ ಗೆದ್ದುಕೊಡಲು ಸಿದ್ಧನಾಗಿರುವನು. ಅವನಿಗೆ ನೀನು ಅನುಮತಿಯನ್ನು ಕೊಡುವವನಾಗು. ಮಗು, ನಾನು ನನ್ನ ಅನುಜನಾದ ವಿದುರನ ಸಲಹೆಯಂತೆ ನಡೆಯತಕ್ಕವನು. ಅವನೊಡನೆ ಪರ್ಯಾಲೋಚಿಸಿ ಈ ವಿಷಯದಲ್ಲಿ ಏನು ಮಾಡಬೇಕೆಂಬ ನಿರ್ಧಾರವನ್ನು ನಿನಗೆ ತಿಳಿಯಪಡಿಸುವೆನು. ಅಪ್ಪ, ವಿದುರನು ಯಾವಾಗಲೂ ಪಾಂಡವರ ಹಿತರಕ್ಷಣೆಯಲ್ಲಿಯೇ ಆಸಕ್ತನಾಗಿರುವನು. ನನ್ನ ವಿಷಯದಲ್ಲಿ ಅವನಿಗೆ ಹೆಚ್ಚಿನ ಅಭಿಮಾನವಿರುವುದಿಲ್ಲ. ಆದುದರಿಂದ ಅವನು ಖಂಡಿತವಾಗಿಯೂ ನಿನ್ನ ಬುದ್ಧಿಯನ್ನು ಬದಲಿಸಿಬಿಡುವನು. ಮಹಾರಾಜ, ಯಾವ ಮನುಷ್ಯನೇ ಆಗಲಿ ಇತರರ ಸಲಹೆಯನ್ನೇ ಅವಲಂಬಿಸಿ ಕಾರ್ಯ ಮಾಡುವುದು ಯೋಗ್ಯವೆನಿಸುವುದಿಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಯಾವ ಇಬ್ಬರು ಏಕ ಮನಸ್ಸಿನಿಂದ ಒಂದೇ ಕಾರ್ಯದಲ್ಲಿ ಪ್ರವರ್ತಿಸುವ ಸಾಧ್ಯತೆ ಇರುವುದಿಲ್ಲ. ಅದು ನಿಜಾನೇ. ಇಬ್ಬರು ಬುದ್ಧಿಗಳು ಇರೋದಕ್ಕಾಗೋದಿಲ್ಲ. ಒಬ್ಬನಿಗೆ ಹಿಂಗಿರ್ಬೇಕನ್ಸುತ್ತೆ, ಒಬ್ಬನಿಗೆ ಹಂಗಿರ್ಬೇಕನ್ಸುತ್ತೆ. ಪ್ರಪಂಚದಲ್ಲಿ ಈ ಎಡಗೈಯಲ್ಲಿ ಎಬ್ಬಟ್ಟಿದೆ ಅಲ್ಲ, ಒಬ್ಬರಿಗಿದ್ದಂಗೆ ಇನ್ನೊಬ್ರಿಗಿರೋದಿಲ್ಲ. 800 ಕೋಟಿ ಜನ ಇರ್ತಾರೆ. 800 ಕೋಟಿ ವೆರೈಟಿಗಳು. ಇಷ್ಟು ಸಣ್ಣ ಜಾಗದಲ್ಲಿ ಅಷ್ಟು 800 ವೆರೈಟಿಗಳು ಗೆರ್ರೆಗಳಿರ್ತಾವಂತೆ. ಒಬ್ಬರಿಗಿದ್ದಂಗೆ ಇನ್ನೊಬ್ಬರಿಗಿರೋದಿಲ್ಲ. ಇಲ್ಲಿ ತನಕ ಆ ಥರ ಮ್ಯಾಚಿಂಗ್ ಸಿಕ್ಕೇ ಇಲ್ಲ. ಅದಕ್ಕೆ ಅದನ್ನೇ ಎಲ್ಲಾದರೂ ಜಮೀನು ತಗೊಳ್ಳೋದಕ್ಕೆ ಅದಕ್ಕೆ ಎಬ್ಬಟ್ಟನ್ನೇ ಹೆಚ್ಚು ಪ್ರಾಮಾಣಿಕ ಅಂತಾರೆ. ಅಷ್ಟು ವಿಚಿತ್ರವಾಗಿರುತ್ತೆ. ಸ್ವಭಾವಗಳು ಕೂಡ ಅಷ್ಟೇ. ಒಬ್ಬನ ಸ್ವಭಾವ ಇದ್ದಂಗೆ ಇನ್ನೊಬ್ಬನ ಸ್ವಭಾವ ಇಲ್ಲ. ಒಬ್ಬನು ಕೆಲಸ ಮಾಡೋ ಸ್ಟೈಲು ಇನ್ನೊಬ್ಬನಿಗೆ ಇಷ್ಟ ಆಗಲ್ಲ. ಅವನ ಥರನೇ ಕೆಲಸ ಮಾಡಬೇಕನ್ನಿಸ್ತಾನೆ, ಅವನ ಥರ ಬದುಕಬೇಕು ಅನ್ಸ್ಕೊತಾನೆ. ವಿಚಿತ್ರ ಅಂದರೆ ವಿಚಿತ್ರ. ಇಂಥ ಪ್ರಪಂಚದಲ್ಲಿ ನಾವು ಹೇಗೆ 4-5 ಜನ ಕಲ್ತಿರಬೇಕು ಅನ್ನೋದು ತುಂಬ ಕಷ್ಟ. ಅದಕ್ಕೆ ವೈರಾಗ್ಯ ಬರಬೇಕು. ಅಬ್ಬೋ, ಇದು ತುಂಬ ಡೇಂಜರ್ ಫೀಲ್ಡು. ಎಲ್ಲರೂ ಪ್ರತಿಯೊಬ್ಬರ ಸ್ವಭಾವಗಳು ಬೇರೆ ಬೇರೆ ಆಗಿರ್ತವೆ. ಆ ಗಂಡ ಹೆಂಡತಿ ಕಲ್ತಿದ್ದಾರೆ ಅಂದರೆ ಅದು
ಪರಮಾತ್ಮನ ಕೃಪೆ ಅನ್ಕೋಬೇಕು. ಆದರೂ ಜಗಳಗಳು ಆಡ್ತಾನೆ ಇರ್ತಾರೆ. ಏ ಯಾವುದೋ ಒಂದು ನಾನು ಇಲ್ಲ ಗುಡ್ಡೆಗಳು ಇದು ಹಾಕ್ಬೇಕಂದ್ರೆ, ಇಲ್ಲ ಈ ಗುಡ್ಡೆಗಳು ಹಾಕ್ಬೇಡ, ಬೇರೆದಾಗ ಕಬ್ಬು ಹಾಕು ಅಂತ. ಕಬ್ಬು ಹಾಕ್ತೀನಿ ಅಂದ್ರೆ, ಇಲ್ಲ ಅದು ಹಾಕು ಇದು ಹಾಕು ಅಂತ. ಪ್ರತಿಯೊಂದು ವಿಚಾರದಲ್ಲೂ ವಿಕಲ್ಪಗಳು ಬರ್ತಾ ಇರ್ತಾವೆ. ಹಂಗಲ್ಲ, ನಾನು ಆವಾಗ ಹೇಳಿದೆ ಆಗಬೇಡ ಅಂತ, ನೀನೇ ಆಗದೆ ನೋಡು, ಇವಾಗ ಅನುಭವಿಸು. ಪ್ರತಿಯೊಂದು ವಿಷಯದಲ್ಲೂ ಭಿನ್ನಾಭಿಪ್ರಾಯಗಳು, ಸ್ಟೈಲ್ಗಳು. ಈ ವಿಷಯನ ನಾವು ತಿಳ್ಕೋಬೇಕು. ಈ ವಿಷಯನ ನಾವು ತಿಳ್ಕೊಂಡ್ರೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ. ಮನುಷ್ಯರೆಲ್ಲರೂ ಬೇರೆ ಬೇರೆ ಆಗಿರ್ತಾರೆ. ನಾವು ಮಾಡೋ ಕೆಲಸ ಅವ್ರಿಗಿಷ್ಟ ಆಗಲ್ಲ, ಅವ್ರು ಮಾಡೋ ಕೆಲಸ ನಮಗಿಷ್ಟ ಆಗೋದಿಲ್ಲ. ಇದು ನ್ಯಾಚುರಲ್, ಇದು ರಿಯಾಲಿಟಿ. ಇಂಥವ್ರ ಮಧ್ಯದಲ್ಲಿ ಹೆಂಗೆ ಜೀವನ ನಡೆಸಬೇಕು? ತನು ನೋಯಿಕೊಂಡ ಇತರರು ನೊಪ್ಪಿಂಚುಕೊಂಡ ತಪ್ಪಿಂಚುಕು ತಿರುಗುವಾಡೆ ಧನ್ಯಡು ಸುಮ ಅಂತ ಮಾತಾ ಮಾಣಿಕೇಶ್ವರಮ್ಮ ಅವರಂತ. ಜೀವನ ಹಂಗಿರಬೇಕು. ಮೀನು ಹೆಂಗೆ ಕೈಲಿಟ್ಕೊಂಡ್ರೆ ಸರ್ರಂತ ಜಾರಿ ತಪ್ಪಿಸ್ಕೊಂಡ್ಬಿಡುತ್ತಲ್ಲ, ಹಂಗಿರಬೇಕು. ಎಲ್ಲೂ ವಿವಾದಕ್ಕೆ ಸಿಗಬಾರ್ದು. ಅಯ್ಯೋ, ಪೂಜೆ ಮಾಡ್ತಾ ಇರ್ತಾರೆ, ಒಬ್ಬನ ಅಗರಬತ್ತಿ ಮುಂಚೆ ಹಚ್ತಾನೆ, ಒಬ್ಬನು ತೆಂಗಿನಕಾಯಿ ಮತ್ತೆ ಹೊಡಿತಾನೆ. ಇಲ್ಲ, ಮುಂಚೆ ತೆಂಗಿನಕಾಯಿ ಹೊಡಿ, ಮತ್ತೆ ಅಗರಬತ್ತಿ ಹಚ್ಚು, ಅಲ್ಲಿ ಮತ್ತೆ ಜಗಳ. ಸೈಲೆಂಟಾಗಿ ಇದ್ಬಿಟ್ರೆ ಆಗ್ಬಿಡುತ್ತೆ. ಏನು ಭಗವಂತನೇನು ವೇದದಲ್ಲಿ ಏನು ಅಗರಬತ್ತಿಗಳಿಲ್ಲ, ತೆಂಗಿನಕಾಯಿ ಇಲ್ಲ, ಹೂವಿಲ್ಲ, ಮೂರ್ತಿನೂ ಇಲ್ಲ. ಮುಂದೊಂದು ಮಾಡಿದ್ರೆ ಏನು, ಹಿಂದೊಂದು ಮಾಡಿದ್ರೆ ಏನು, ಎಲ್ಲ ಭಗವಂತನ ಉಪಾಸನೆ ಸಲುವಾಗಿ ಅಷ್ಟೇ. ಬಟ್ ಎಲ್ಲದರಲ್ಲೂ ಒಂದೊಂದು ವಿಚಾರ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲ್ ಇರುತ್ತೆ. ಇಂಥದ್ರಲ್ಲಿ ವಿವಾದಕ್ಕೆ ಸಿಲುಕದಿರೋ ನೈಸಾಗಿ ತಪ್ಪಿಸ್ಕೋಬೇಕು. ಮಾಡ್ತಾವ್ರು ಯಾರೋ ಮಾಡಿಕೊಂಡ್ರು. ಅದಕ್ಕೆ ನಾನು ಎಲ್ಲಿ ಹೋದರೂ ಕೂಡ ಪಾದಪೂಜೆಯಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಸ್ಟೈಲು, ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ. ಹೆಂಗಾದರೂ ಮಾಡ್ಕೊಳ್ಳಿ, ಹೆಂಗೆ ಮಾಡಿಕೊಂಡ್ರು ಎಲ್ಲ ಪರಮಾತ್ಮನೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮನಾಹುತಂ ಬ್ರಹ್ಮೈವತೇನ ಗಂತವ್ಯ. ಪ್ರತಿಯೊಂದು ವಸ್ತುವು ಬ್ರಹ್ಮವೇ ಆಗಿದೆ. ಹಿಂದಿಂದ ಮುಂದೆ ಬಂದರೆ ಏನು, ಮುಂದಿಂದ ಹಿಂದೆ ಬಂದರೆ ಏನು ಯಾರಿಗೇನು ತೊಂದರೆ ಆಗೋಂಗಿಲ್ಲ. ಆದ್ದರಿಂದ ಶಾಂತಿಯಿಂದ ಇರಬೇಕು. ಅದನ್ನು ಹೇಳ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ದುರ್ಯೋಧನಿಗೆ ಎಷ್ಟು ಜ್ಞಾನ ಇದೆ ಅಂತ. ಯಾವ ಇಬ್ಬರು ಏಕ ಮನಸ್ಸಿನಿಂದ ಒಂದೇ ಕಾರ್ಯದಲ್ಲಿ ಪ್ರವರ್ತಿಸುವ ಸಾಧ್ಯತೆ ಇರುವುದಿಲ್ಲ. ಅದು ಪಕ್ಕ ಹೇಳ್ಬಿಟ್ಟಿದ್ದಾರೆ. ಮಂದಬುದ್ಧಿಯುಳ್ಳವನು ಮಾತ್ರ ತನ್ನ ಔನ್ನತ್ಯಕ್ಕೆ ಸಾಧಕಗಳಾದ ಕಾರ್ಯಗಳನ್ನು ಭಯದಿಂದ ಕೈಗೊಳ್ಳದೆ ಮಳೆಯಲ್ಲಿ ತೊಯ್ದು ಹೋದ ಗೊರಗಿನಂತೆ ನಿಷ್ಪ್ರಯೋಜಕನಾಗಿ ತನ್ನ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ಳುತ್ತಾನೆ. ಮಂದಬುದ್ಧಿ ಆದವನು ಅವ್ರ ಮಾತು ಇವ್ರ ಮಾತು ಕೇಳಿ ಇದು ಹೋಗ್ತಾ ಇರ್ತಾನೆ. ವ್ಯಾಧಿಯೇ ಆಗಲಿ ಯಮನೇ ಆಗಲಿ ಒಬ್ಬ ಮನುಷ್ಯನು ಉಚ್ಛ್ರಾಯ ಸ್ಥಿತಿಗೆ ಬರುವವರೆಗೂ ಕಾದು ಕುಳಿತಿರುವುದಿಲ್ಲ. ಆದುದರಿಂದ ಮನುಷ್ಯನು ಶ್ರೇಯ ಪ್ರೇಯಗಳು ದೈವಾಯತ್ತವಾಗಿ ಬರಲೆಂದು ಕಾದು ಕುಳಿತುಕೊಳ್ಳದೆ ದೃಢಕಾಯಕನಾಗಿರುವಾಗಲೇ ಸತತವಾಗಿ ಪ್ರಯತ್ನ ಮಾಡಿ ತನ್ನ ಇಚ್ಛೆಯನ್ನು ಪೂರೈಸಿಕೊಳ್ಳಬೇಕು. ಮಗನ ಮಾತುಗಳನ್ನು ಕೇಳಿ ಧೃತರಾಷ್ಟ್ರನು ಹೇಳುತ್ತಾನೆ, ಮಗು, ಬಲಿಷ್ಠರಾಗಿರುವವರೊಡನೆ ವೈರವು ನನಗೆ ಸರಿ ಎನಿಸುವುದಿಲ್ಲ. ವೈರವು ಪರಸ್ಪರ ಮನೋಭಾವನೆಗಳಲ್ಲಿ ವಿಪರ್ಯಾಸವನ್ನುಂಟು ಮಾಡುತ್ತದೆ. ಮನಸ್ಸಿನ ವಿರಸಭಾವವೇ ಉಕ್ಕಿನಿಂದ ಮಾಡಲ್ಪಡದಿರುವ ಒಂದು ತೀಕ್ಷ್ಣವಾದ ಆಯುಧವಾಗಿ ಪರಿಣಮಿಸುತ್ತದೆ. ದುರ್ಯೋಧನ, ಯಾವುದರ ಕಾರಣದಿಂದ ಅನರ್ಥಕಾರಿಯಾದ ಯುದ್ಧವು ಅನಿವಾರ್ಯವಾಗುವುದೋ ಮತ್ತು ಯಾವುದು ಕಲಹಕ್ಕೆ ಮೂಲ ಕಾರಣವೋ ಅಂತಹುದನ್ನು ನೀನು ಅರ್ಥಪ್ರದವಾದದ್ದೆಂದು ಸೌಭಾಗ್ಯದಾಯಕವಾದದ್ದೆಂದು ಭಾವಿಸಿರುವೆ. ನೋಡು, ಕುರುಡನಾದರೂ ಕೂಡ ಎಷ್ಟು ಬುದ್ಧಿವಂತಿಕೆ ಇದೆ. ಅವನಿಗೆ ಮುಂದೆ ಗೊತ್ತು, ಇದನ್ನು ಇವನು ಆಡೋ ಮಾತಿಗೆ ಒಪ್ಪಿಕೊಂಡ್ರೆ ಯುದ್ಧ ಬರುತ್ತೆ ಅಂತ ಗೊತ್ತು. ಒಮ್ಮೆ ಪರಸ್ಪರ ವೈರವು ಯಾವ ಕಾರಣದಿಂದಲಾದರೂ ಪ್ರಾರಂಭವಾಯಿತೆಂದರೆ ಆ ವೈರವೇ ತೀಕ್ಷ್ಣವಾದ ಅಳುಗುಗಳುಳ್ಳ ಕತ್ತಿಗಳನ್ನು, ಮೊನಚಾದ ಬಾಣಗಳನ್ನು ಉತ್ಪತ್ತಿ ಮಾಡಲು ಎಸೆಯಲು ಸಮರ್ಥವಾಗುತ್ತದೆ. ಯುದ್ಧದಲ್ಲಿ ಪರ್ಯವಸಾನವಾಗುತ್ತದೆ. ಈಗ ಈ ಜೂಜಾಟದಲ್ಲಿ ಏನಾಗುತ್ತೆ ಅಂದರೆ, ಯಾರು ದುಡ್ಡು ಕಳ್ಕೊಂಬಿಡ್ತಾನೋ ಅವನು ಹುಚ್ಚನಾಗ್ಬಿಡ್ತಾನೆ. ನಾನು ಸಣ್ಣ ವಯಸ್ಸಿನಲ್ಲಿ ನಮ್ಮ ಅಜ್ಜಿಯವ್ರ ಊರಿಗೆ ಹೋದಾಗ, ಅಲ್ಲಿ ಈ ಥರ ಬೇಸಿಗೆ ಕಾಲ ಸಮ್ಮರ್ ಹಾಲಿಡೇಸಲ್ಲಿ ಹೋದಾಗ ಮರದ ಕೆಳಗಡೆ ಕಾಸಿನ ಆಟ ಆಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಒಂದು ಆಟದಲ್ಲಿ ಒಂದು 200-300 ರೂಪಾಯಿ ಗೆದ್ಕೊಂಡ್ಬಿಟ್ಟಿದ್ದೆ ಸಣ್ಣ ವಯಸ್ಸಿನಲ್ಲಿ. ಇನ್ನು ಊಟದ ಟೈಮ್ ಆಯಿತು, ಮನೆಗೆ ಓಡಿ ಬರಬೇಕು, ಊಟಕ್ಕೆ ಹೋಗಬೇಕು ಅಂತ ಬರ್ತಿದ್ರೆ ಬಿಡಲಿಲ್ಲ ಅವರು. ಬಂದುಬಿಟ್ಟು ಗೆದ್ಕೊಂಡು ಹೋಗ್ಬಿಟ್ರೆ ಆಗುತ್ತಾ, ನಾವಿನ್ನೂ ಆಡ್ತಾ ಇದ್ದೀವಲ್ಲ, ಆಟ ಪೂರ್ತಿ ಆಡಬೇಕು, ಹೋಗೋಂಗಿಲ್ಲ, ಆಡಬೇಕು ನೀನು ಅಂತಾರೆ.
ಇಲ್ಲ ನಾನು ಊಟಕ್ಕೆ ಹೋಗಲಿಲ್ಲ ಅಂದರೆ ಅಜ್ಜಿ ಬರ್ತಾರೆ ಹೊಡಿತಾಳೆ ಅಂದರೆ ಬಿಡಲಿಲ್ಲ ಅವರು. ಹೊಡಿತಾರೆ. ಆಡು ಇಲ್ಲಾಂದರೆ ನಮ್ಮ ರೊಕ್ಕ ಕೊಟ್ಬಿಟ್ಟು ಹೋಗಂತಾರೆ. ಧರ್ಮ ಅಧರ್ಮ ಏನಿಲ್ಲ. ಮತ್ತು ಅವರು ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಏನು ಮಾಡೋದಕ್ಕಾಗುತ್ತೆ ಆ ಥರ ಜೂಜಾಟದಲ್ಲಿ. ಈಗ ಲಾಟ್ರಿ ಟಿಕೆಟ್ ತೊಗೊಂಡಿರೋ ಸುಮಾರು ದುಡ್ಡಿಗೆ ತೊಗೊಂಡ್ಬಿಟ್ಟು ಮಟಕ ಅಲ್ಲಿ ಇಲ್ಲಿ ಇರ್ತಾವಲ್ಲ, ಅವನು ಜಾಸ್ತಿ ದುಡ್ಡು ಕಳ್ಕೊಂಡ್ಬಿಟ್ಟು ಹುಚ್ಚನಾಗ್ಬಿಟ್ಟು ಕುಡಿದು ಬಂದುಬಿಟ್ಟು ಎಷ್ಟೋ ಜನ ಪೆಟ್ರೋಲ್ ಹಾಕ್ಬಿಟ್ಟು ಆ ಲಾಟ್ರಿ ಅಂಗಡಿಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ. ತಲೆ ಕೆಟ್ಟೋಗ್ಬಿಡುತ್ತಲ್ಲ, ಎಲ್ಲ ಕಳ್ಕೊಂಬಿಟ್ರೆ ಮತ್ತು ಸುಮ್ಮನೆ ಇರ್ತಾರ. ಮತ್ತು ಇವನು ಜೂಜಾಟ ಮಾಡಿಬಿಟ್ಟು ಪಾಂಡವ್ರ ಆಸ್ತಿಯನ್ನೆಲ್ಲ ಕಿತ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ಅವನು ಕೋಪ ಬಂದು ಹುಚ್ಚನಾಗ್ಬಿಟ್ಟು ಮತ್ತೆ ಅಂಥ ಕೆಲಸಗಳೇ ಮಾಡ್ತಾರೆ. ತಾತ, ನೀನೇನಕ್ಕಿಷ್ಟು ಭ್ರಾಂತನಾಗಿರುವೆಯೋ ತಿಳಿಯದಾಗಿದೆ. ನಮ್ಮ ಪೂರ್ವಜರು ಈ ಪಗಡೆಯಾಟವನ್ನು ಕಂಡು ಹಿಡಿದರು. ಈ ದ್ಯೂತದಿಂದ ಯಾವ ವಿನಾಶವೂ ಉಂಟಾಗುವುದಿಲ್ಲ ಅಥವಾ ಆಯುಧಗಳ ಘರ್ಷಣೆಗೂ ಅವಕಾಶವಿರುವುದಿಲ್ಲ. ಆದುದರಿಂದ ಶಕುನಿಯ ಮಾತುಗಳನ್ನು ನೀನೀಗಲೇ ಅಂಗೀಕರಿಸು. ಪಗಡೆಯಾಟಕ್ಕಾಗಿ ಭವ್ಯ ಮಂದಿರವು ಒಡನೆಯೇ ನಿರ್ಮಿತವಾಗಲಿ. ನಮಗೆ ಈ ಜೂಜಿನ ಮೂಲಕ ಸ್ವರ್ಗ ಸುಖದ ಮಹಾದ್ವಾರವು ತೆರೆದಂತಾಗುತ್ತದೆ. ಜೂಜಾಡುವವರು ನಿಷ್ಣಾತರಾದ ಸಲಹೆಗಾರರೊಡನೆ ಸೇರಿ ನಿಶ್ಚಯವಾಗಿಯೂ ಅದೃಷ್ಟಶಾಲಿಗಳಾಗುತ್ತಾರೆ. ಪಾಂಡವರೊಡನೆ ಜೂಜಾಡಿ ಅವರ ಐಶ್ವರ್ಯವನ್ನು ಅಪಹರಣ ಮಾಡಿದ ನಂತರವೇ ನಾವು ಅವರಿಗೆ ಸಮಾನರಾಗುತ್ತೇವೆ. ಆದುದರಿಂದ ಪಾಂಡವರೊಡನೆ ಜೂಜಾಟಕ್ಕೆ ವ್ಯವಸ್ಥೆಯನ್ನು ಒಡನೆಯೇ ಏರ್ಪಡಿಸು ಮಹಾರಾಜ. ದುರ್ಯೋಧನ, ನೀನೆಷ್ಟೇ ಯುಕ್ತಿಯುಕ್ತವಾಗಿ ಹೇಳಿದರೂ ನಿನ್ನ ಮಾತುಗಳು ನನಗೆ ರುಚಿಸುವುದಿಲ್ಲ. ಇದೇ ರೀತಿಯಲ್ಲಿ ನನ್ನ ಹಿತೋಕ್ತಿಗಳು ನಿನಗೆ ರುಚಿಸುವುದಿಲ್ಲ. ಆದುದರಿಂದ ನಿನ್ನ ಇಚ್ಛೆ ಇದ್ದಂತೆಯೇ ಮಾಡು. ಆದರೆ ನಿನ್ನ ಈ ಅಕಾರ್ಯಕ್ಕೆ ಮುಂದೆ ನೀನೇ ಪಶ್ಚಾತ್ತಾಪ ಪಡಬೇಕಾಗುವುದು. ಏಕೆಂದರೆ ಅಧರ್ಮೋಕ್ತಿಗಳು ಮತ್ತು ಅಧರ್ಮ ಕಾರ್ಯಗಳು ಖಂಡಿತವಾಗಿಯೂ ಮುಂದೆ ಶ್ರೇಯಸ್ಸನ್ನುಂಟು ಮಾಡಲಾರವು. ವಿದ್ವಾಂಸನಾದ ಮಹಾಬುದ್ಧಿವಂತನಾದ ವಿದುರನಿಗೆ ಈ ವಿಷಯಗಳೆಲ್ಲವೂ ಬಹಳ ಹಿಂದೆಯೇ ತಿಳಿದಿದ್ದವು. ಮಹಾಭಯಂಕರವಾದ ಕ್ಷತ್ರಿಯ ಜೀವಘಾತಿಯಾದ ಕಾಲವು ದೈವೇಚ್ಛೆಯಂತೆ ಸಮೀಪವಾಗುತ್ತಲಿದೆ. ಮುಂಚೆನೇ ವಿದುರ ಹೇಳ್ಬಿಟ್ಟಿರ್ತಾನಲ್ಲಿ, ದುರ್ಯೋಧನ ಒಬ್ಬನಿಂದನೇ ಎಲ್ಲ ನಾಶ ಆಗುತ್ತೆ ಅಂತ. ಇದು ಅನಿವಾರ್ಯ. ಇದು ನಾವಿನ್ನು ತಪ್ಪಿಸ್ಕೊಳ್ಳೋದಾಗಲ್ಲ. ವಿದುರನ ಹೇಳ್ದಂಗೆ ಆ ಕಾಲ ಬರ್ತಾ ಇದೆ, ಇನ್ನು ನಾಶ ಆಗೋ ಕಾಲ ಎಂದು ಹೇಳುತ್ತಾ ಧೃತರಾಷ್ಟ್ರನೊಮ್ಮೆ ನಿಟ್ಟುಸಿರು ಬಿಟ್ಟನು. ಜನಮೇಜಯ, ದುರ್ಬಲ ಮನಸ್ಸಿನ ಧೃತರಾಷ್ಟ್ರನು ವಿಧಿಯ ಕೈವಾಡವೇ ಬಲವತ್ತರವೆಂದು ಅದು ಅನಿವಾರ್ಯವೆಂದು ನಿಶ್ಚಯಿಸಿ ಯುಕ್ತಾಯುಕ್ತತೆಯ ವಿವೇಚನೆಯನ್ನು ಬದಿಗೊತ್ತಿ ಮಗನ ಮಾತಿಗೆ ಮನಸ್ಸೋತು ಸೇವಕರನ್ನು ಕರೆದು ಉಚ್ಚಸ್ವರದಿಂದ ಹೇಳಿದನು. ಹೆಚ್ಚು ಕಾಲವನ್ನು ತೆಗೆದುಕೊಳ್ಳದೆ ಜಾಗರೂಕತೆಯಿಂದ ಒಂದು ಭವ್ಯ ಸಭಾಮಂದಿರವನ್ನು ಕೂಡಲೇ ನಿರ್ಮಿಸಿರಿ. ಸಹಸ್ರ ಸ್ತಂಭಗಳಿಂದಲೂ ಸ್ವರ್ಣ ಮತ್ತು ವೈಡೂರ್ಯಗಳಿಂದ ಕೆತ್ತಲ್ಪಟ್ಟ 100 ಬಾಗಿಲುಗಳಿಂದಲೂ ಕೂಡಿರುವ ಆ ಸಭಾಮಂದಿರವು ತೋರಣ ಸ್ಫಾಟಿಕ ಎಂದು ಕರೆಯಲ್ಪಡಲಿ. ಆ ಮಂದಿರವು 2 ಚದುರ ಮೈಲಿಗಳ ಸುತ್ತಲೆಯಲ್ಲಿ ಕಟ್ಟಲ್ಪಡಲಿ. ರಾಜನ ಆಜ್ಞೆಯಾದೊಡನೆಯೇ ಸಾವಿರಾರು ನಿಷ್ಣಾತ ಶಿಲ್ಪಿಗಳು ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ಕೆಲವು ದಿನಗಳಲ್ಲಿಯೇ ನಯನ ಮನೋಹರವಾದ ಬಹುರತ್ನಯುಕ್ತವಾದ ವಿಚಿತ್ರವಾದ ಮತ್ತು ಸುವರ್ಣಮಯವಾದ ಚಿತ್ರಾಸನಗಳಿಂದ ಸಜ್ಜಾಗಿದ್ದ ಭವ್ಯ ಸಭಾಮಂದಿರವು ನಿರ್ಮಾಣವಾಯಿತು. ರಾಜಭಟರು ಒಡನೆಯೇ ಆ ವಿಷಯವನ್ನು ಧೃತರಾಷ್ಟ್ರನಿಗೆ ತಿಳಿಯಪಡಿಸಿದರು. ಅನಂತರ ಧೃತರಾಷ್ಟ್ರನು ವಿದುರನನ್ನು ಕರೆಯಿಸಿ ಒಡನೆಯೇ ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರನ್ನು ಹಸ್ತಿನಾವತಿಗೆ ಬರುವಂತೆಯೂ ಅವರು ಬಂದ ನಂತರ ವಜ್ರವೈಡೂರ್ಯಗಳಿಂದ ನಿರ್ಮಿತವಾಗಿರುವ ಹಂಸತೂಲಿಕಾತಲ್ಪಗಳಿಂದಲೂ ಚಿನ್ನದ ದಾರಗಳುಳ್ಳ ರತ್ನಗಂಬಳಿಗಳಿಂದಲೂ ಉಪಭೋಗ ಯೋಗ್ಯಗಳಾದ ಸಕಲ ಸಂಭಾರಗಳಿಂದಲೂ ಸಜ್ಜಾಗಿರುವ ಭವ್ಯ ಸಭಾಮಂದಿರವನ್ನು ಸಂದರ್ಶಿಸಿ
ದುರ್ಯೋಧನಾದಿಗಳೊಡನೆ ಸ್ನೇಹದ ಪಗಡೆಯಾಟವನ್ನು ಆಡುವಂತೆಯೂ ಹೇಳಿ ಕರೆತರಲು ಆಜ್ಞಾಪಿಸಿದನು. ಜನಮೇಜಯ ಮಗನ ಸ್ಪಷ್ಟವಾದ ಅಭಿಪ್ರಾಯವನ್ನು ತಿಳಿದವನಾಗಿ ವಿಧಿಯು ದುಸ್ತರವೆಂದು ಭಾವಿಸಿದ್ದ ಧೃತರಾಷ್ಟ್ರನ ನ್ಯಾಯಸಮ್ಮತವಲ್ಲದ ಮಾತುಗಳನ್ನು ವಿದುರನು ಮೊದಲು ಒಪ್ಪಲಿಲ್ಲ. ಮಹಾರಾಜ, ನಾನು ನಿನ್ನ ಮಾತುಗಳನ್ನು ಒಪ್ಪಲಾರೆನು, ನೀನು ಹೇಳಿದಂತೆಯೇ ನಡೆಯಲಾರೆನು. ನೀನು ಹೀಗೆ ಮಾಡುವುದು ಸರ್ವತಾ ಯುಕ್ತವಲ್ಲ. ಇದು ನಮ್ಮ ವಂಶದ ವಿನಾಶಕ್ಕೆ ಕಾರಣವಾಗಬಹುದೆಂದು ನನಗೆ ಭಯವಾಗಿದೆ. ನಿನ್ನ ಮಕ್ಕಳಲ್ಲಿ ಐಕ್ಯವೋ ಒಡದೊಡನೆಯೇ ಪರಸ್ಪರವಾಗಿ ಕಲಹ ಉಂಟಾಗುತ್ತದೆ. ಖಂಡಿತವಾಗಿಯೂ ಪಗಡೆಯಾಟದಿಂದ ಈ ಅನಿಷ್ಟಗಳೆಲ್ಲವೂ ಆರಂಭವಾಗುವವು ಎಂದು ಮುಂತಾಗಿ ಅನೇಕ ಹಿತೋಕ್ತಿಗಳನ್ನು ವಿದುರನು ಹೇಳಿದರೂ ಮಗನ ಮಾತಿಗೆ ವಿರುದ್ಧವಾಗಿ ವರ್ತಿಸುವ ಸಾಮರ್ಥ್ಯವು ಧೃತರಾಷ್ಟ್ರನಿಗಿರಲಿಲ್ಲ. ಪುತ್ರ ವ್ಯಾಮೋಹವು ರಾಜನನ್ನು ವಿಮೋಹಗೊಳಿಸಿತ್ತು. ವಿದುರನಿಗೆ ಸ್ಪಷ್ಟವಾಗಿಯೇ ಹೇಳಿದನು, ವಿದುರ, ವಿಧಿಯು ಪ್ರತಿಕೂಲವಾಗದಿದ್ದರೆ ಈ ಅಂತಃಕಲಹವು ನನ್ನನ್ನು ದುಃಖಗೊಳಿಸುವುದಿಲ್ಲ. ವಿಧಿಯು ಅನುಕೂಲವಾಗಿದ್ದರೆ ಕಲಹವು ಸಂಭವಿಸದೇ ಇರಬಹುದು. ಈ ಪ್ರಪಂಚವೇ ವಿಧಿಯ ನಿಯಮಾನುಸಾರವಾಗಿ ಪರಿಭ್ರಮಣವಾಗುತ್ತಲಿದೆ. ವಿಧಿಯ ನಿಯಮವನ್ನು ವಿರೋಧಿಸಿ ನಡೆಯಲು ಯಾರಿಂದಲೂ ಸಾಧ್ಯವಾಗಲಾರದು. ಈ ವಿಷಯದಲ್ಲಿ ಯಾರೂ ಸ್ವತಂತ್ರರಲ್ಲ. ಆದುದರಿಂದ ನೀನೀಗಲೇ ಹೋಗಿ ನನ್ನ ಅಪ್ಪಣೆಯಂತೆ ದುರ್ಜಯನಾದ ಮಹಾನುಭಾವನಾದ ಕುಂತಿಪುತ್ರನನ್ನು ಕರೆತರುವವನಾಗು. ಧೃತರಾಷ್ಟ್ರನು ಹೀಗೆ ಹೇಳಿ ಸೇವಕರ ಅವಲಂಬನೆಯಿಂದ ಅಂತಃಪುರಕ್ಕೆ ತೆರಳಿದನು. ವೈಶಂಪಾಯನರು ಓಂ ತತ್ಸತ್ ಎಂದು ಹೇಳಿ ಅಂದಿನ ಕಥೆಯನ್ನು ಮುಗಿಸಿದರು. ವೈಶಂಪಾಯನರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ. ಜನಮೇಜಯ, ವಿದುರನು ತನ್ನ ಇಚ್ಛೆಗೆ ಅತಿ ವಿರೋಧವೆನಿಸಿದ ಆಜ್ಞೆಯನ್ನು ಧೃತರಾಷ್ಟ್ರನಿಂದ ಪಡೆದವನಾಗಿ ಮಹಾವೇಗವುಳ್ಳ ಬಲಶಾಲಿಗಳಾದ ಸಾತ್ವಿಕ ಮತ್ತು ಶಾಂತ ಸ್ವಭಾವಗಳಿಂದ ಕೂಡಿದ್ದ ಕುದುರೆಗಳಿಂದ ಯುಕ್ತವಾದ ರಥದಲ್ಲಿ ಕುಳಿತು ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡಿದನು. ಮಹಾಮೇಧಾವಿಯಾದ ವಿದುರನು ಇಂದ್ರಪ್ರಸ್ಥವನ್ನು ಸೇರಿ ಪಾಂಡವರ ಅರಮನೆಯ ಮುಂದೆ ರಥದಿಂದಿಳಿದು ಬ್ರಾಹ್ಮಣರಿಂದ ಸ್ವಾಗತವನ್ನು ಪಡೆದು ಕುಬೇರನ ಅರಮನೆಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಯುಧಿಷ್ಠಿರನ ಅರಮನೆಯನ್ನು ಪ್ರವೇಶಿಸಿ ಸಿಂಹಾಸನಾರೂಢನಾಗಿ ಕುಳಿತಿದ್ದ ಸತ್ಯಸಂಧನಾದ ಅಜಾತಶತ್ರುವಾದ ಧರ್ಮಜನ ಬಳಿಗೆ ಧಾವಿಸಿದನು. ವಿದುರನನ್ನು ಕಂಡೊಡನೆಯೇ ಮಹಾತ್ಮನಾದ ಯುಧಿಷ್ಠಿರನು ಮೇಲೆದ್ದು 4 ಅಡಿಗಳನ್ನು ಮುಂದಿಟ್ಟು ವಿದುರನನ್ನು ಆದರದಿಂದ ಸ್ವಾಗತಿಸಿ ಪಕ್ಕದಲ್ಲಿದ್ದ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಯಥೋಚಿತವಾಗಿ ಸಂಪೂಜಿಸಿ ಹೇಳಿದನು, ವಿದುರ, ನಮ್ಮ ದೊಡ್ಡಪ್ಪನಾದ ಧೃತರಾಷ್ಟ್ರನು ಪುತ್ರ ಪೌತ್ರ ಬಂಧುಗಳೊಡನೆ ಸುಖದಿಂದಿರುವನೇ. ನಿನ್ನ ಮುಖಾರವಿಂದವು ಮ್ಲಾನಿ ಹೊಂದಿರುವಂತೆ ಕಾಣುತ್ತಿದೆ. ನೀನಿಲ್ಲಿಗೆ ಸೌಖ್ಯದಿಂದಲೂ ಶಾಂತಿಯಿಂದಲೂ ಬಂದಿರುವೆಯಲ್ಲವೇ? ಧೃತರಾಷ್ಟ್ರನ ಮಕ್ಕಳು ತಂದೆಗೆ ವಿಧೇಯರಾಗಿ ವರ್ತಿಸುತ್ತಿರುವರಲ್ಲವೇ? ದೇಶದ ಪ್ರಜೆಗಳೆಲ್ಲರೂ ಧೃತರಾಷ್ಟ್ರ ಮಹಾರಾಜನ ಆಜ್ಞೆಯನ್ನು ನಿಷ್ಠೆಯಿಂದ ಪಾಲಿಸುತ್ತಿರುವರಲ್ಲವೇ? ವಿದುರನು ಉತ್ತರಿಸಿದನು, ಧರ್ಮಜ, ಧೃತರಾಷ್ಟ್ರನು ಮಕ್ಕಳು ಮೊಮ್ಮಕ್ಕಳೊಡನೆ ಸೌಖ್ಯದಿಂದಿರುವನು. ರಾಜನಿಷ್ಠೆಯಿಂದ ಕೂಡಿರುವ ಪ್ರಜೆಗಳಿಂದಲೂ ಅನುರಾಗದಿಂದಿರುವ ಬಾಂಧವರಿಂದಲೂ ಪರಿವೃತನಾಗಿರುವ ಧೃತರಾಷ್ಟ್ರ ರಾಜನು ಸಾಕ್ಷಾತ್ ಇಂದ್ರನಂತೆಯೇ ರಾಜ್ಯಭಾರವನ್ನು ಮಾಡುತ್ತಲಿರುವನು. ಅವನ ಮಕ್ಕಳು ಅವನಿಗೆ ವಿಧೇಯರಾಗಿಯೇ ಇರುತ್ತಾರೆ. ಈ ಕಾರಣಗಳಿಂದಾಗಿ ಅವನಿಗೆ ಯಾವ ವಿಧವಾದ ಶೋಕಕ್ಕೂ ಎಡೆಯಿಲ್ಲ. ಮೇಲಾಗಿ ಧೃತರಾಷ್ಟ್ರನು ಯಾವಾಗಲೂ ತನ್ನ ಅಭಿವೃದ್ಧಿಯಲ್ಲಿಯೇ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾನೆ. ಕುರುಪ್ರಮುಖನು ನಿನ್ನ ಕುಶಲದ ವಿಷಯವಾಗಿಯೇ ಮತ್ತು ನಿನ್ನ ಸಂಪತ್ತಿನ ಅಭಿವೃದ್ಧಿಯ ವಿಷಯವಾಗಿಯೂ ಮೊಟ್ಟಮೊದಲು ಪ್ರಸ್ತಾಪಿಸುವಂತೆಯೂ ಹೇಳಿರುತ್ತಾನೆ. ಯುಧಿಷ್ಠಿರ, ಧೃತರಾಷ್ಟ್ರನಿಂದ ನಿನಗೊಂದು ಆಹ್ವಾನವನ್ನು ನಾನು ತಂದಿರುತ್ತೇನೆ. ನೀನೀಗಲೇ ನಿನ್ನ ಅನುಜರಿಂದ ಕೂಡಿದವನಾಗಿ ಹಸ್ತಿನಾಪುರಕ್ಕೆ ಬರಬೇಕು.
ಧೃತರಾಷ್ಟ್ರನು ನೂತನವಾದ ಮತ್ತು ಭವ್ಯವಾದ ಸಭಾಮಂದಿರವನ್ನು ನಿರ್ಮಿಸಿರುತ್ತಾನೆ. ಅದು ನಿನ್ನ ಸಭಾಮಂದಿರದಂತೆಯೇ ಇದೆ. ಅದನ್ನು ನೋಡುವ ಸಲುವಾಗಿ ನೀವು ಬರಬೇಕು. ನಿಮ್ಮ ಆಗಮನದ ಸಂತೋಷ ಸಮಾರಂಭದಲ್ಲಿ ಒಂದು ದ್ಯೂತವನ್ನು ಏರ್ಪಡಿಸಲಾಗಿದೆ. ನೀವೆಲ್ಲರೂ ಅಲ್ಲಿಗೆ ಬಂದು ಆ ಭವ್ಯ ಭವನದ ಸುಂದರವಾದ ಸೊಬಗನ್ನು ನೋಡಿ ಕುರುರಾಜನೊಡನೆ ಅಕ್ಷಕ್ರೀಡೆಯನ್ನಾಡಬೇಕು. ನೀನು ಹೀಗೆ ಮಾಡುವುದರಿಂದ ಧೃತರಾಷ್ಟ್ರನಿಗೆ ಹೆಚ್ಚು ಸಂತೋಷ ಉಂಟಾಗುತ್ತದೆ. ನಿನ್ನ ಆಗಮನವನ್ನು ನಿರೀಕ್ಷಿಸಿ ಈಗಾಗಲೇ ಅನೇಕ ರಾಜರು ಆಗಮಿಸಿರುತ್ತಾರೆ. ಇನ್ನೂ ಅನೇಕ ದ್ಯೂತ ನಿಷ್ಣಾತರು ಧೃತರಾಷ್ಟ್ರನ ಆಹ್ವಾನದ ಮೇಲೆ ಬರುವವರಿದ್ದಾರೆ. ಈ ಆಹ್ವಾನವನ್ನೀಯುವ ಸಲುವಾಗಿಯೇ ನಾನು ಆಸ್ತಿನೆಯಿಂದ ಬಂದಿರುವೆನು. ಯುಧಿಷ್ಠಿರ, ರಾಜನ ಈ ಆಹ್ವಾನವನ್ನು ನೀನು ಅಂಗೀಕರಿಸುವವನಾಗು. ಆಗ ಧರ್ಮರಾಜನು ಹೇಳ್ತಾನೆ, ವಿದುರ, ಪಗಡೆಯಾಟಕ್ಕೆ ಕುಳಿತರೆ ಆ ಆಟವು ಕಲಹದಲ್ಲಿಯೇ ಪರ್ಯವಸಾನವಾಗಬಹುದು. ಗೊತ್ತಿರುತ್ತೆ. ಇದನ್ನು ತಿಳಿದು ದ್ಯೂತಕ್ಕೆ ಯಾರು ತಾನೇ ಒಪ್ಪುವರು? ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು? ವಿದುರ, ಈ ಸಮಯದಲ್ಲಿ ನಾವೇನು ಮಾಡಬೇಕೆಂಬುದನ್ನು ನೀನೇ ತಿಳಿಯ ಹೇಳು. ನಾವೆಲ್ಲರೂ ನಿನ್ನ ಸಲಹೆಯಂತೆಯೇ ನಡೆಯಲು ಸಿದ್ಧರಾಗಿದ್ದೇವೆ. ವಿದ್ವಾಂಸನೇ, ದ್ಯೂತವು ದುಃಖಕ್ಕೆ ಮೂಲವೆಂಬುದನ್ನು ನಾನೂ ಬಲ್ಲೆನು. ಈ ದ್ಯೂತವನ್ನು ತಪ್ಪಿಸಲು ನಾನು ಬಹಳವಾಗಿ ಯತ್ನಿಸಿದೆನು. ಧೃತರಾಷ್ಟ್ರನಿಗೆ ದ್ಯೂತದ ಪರಿಣಾಮವೇನೆಂಬುದನ್ನು ವಿವರಿಸಿಯೂ ಹೇಳಿದೆನು. ಆದರೂ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾದುವು. ನಿಮ್ಮನ್ನು ಆಹ್ವಾನಿಸಿ ಕರೆತರಲೆಂದೇ ರಾಜನು ನನ್ನನ್ನು ನಿಯೋಜಿಸಿರುವನು. ಇವೆಲ್ಲವನ್ನು ಪರಿಶೀಲಿಸಿ ಯಾವುದು ಶ್ರೇಯಸ್ಕರವೋ ಅದನ್ನು ಮಾಡು. ಯುಧಿಷ್ಠಿರ, ಬಹುಶ್ರುತನಾದ ನಿನಗೆ ನಾನು ಹೆಚ್ಚು ಹೇಳುವ ಕಾರಣವಿಲ್ಲ. ವಿದುರ, ಧೃತರಾಷ್ಟ್ರನ ಮಕ್ಕಳನ್ನು ಬಿಟ್ಟು ಮತ್ಯಾವ ಮೋಸಗಾರರು ಜೂಜುಗಾರರು ಆಟಕ್ಕೆ ಆಹ್ವಾನಿತರಾಗಿದ್ದಾರೆ ಅಥವಾ ಆಟವಾಡಲು ಸಿದ್ಧರಾಗಿರುತ್ತಾರೆ ಎಂಬುದನ್ನು ದಯವಿಟ್ಟು ಹೇಳು. ಅವರು ಯಾರು? ನಮ್ಮಲ್ಲಿರುವ ಅಸಂಖ್ಯಾತವಾದ ಐಶ್ವರ್ಯವನ್ನು ಪಣವನ್ನಾಗಿಟ್ಟು ನಾವು ಯಾರೊಡನೆ ಆಟವಾಡಬೇಕಾಗಬಹುದು? ಧರ್ಮರಾಜ, ಪಗಡೆಯಾಟದಲ್ಲಿ ಅತಿ ನಿಷ್ಣಾತನಾದ, ಸೊಗಸಾದ ಕೈಚಳಕವುಳ್ಳ ಮತ್ತು ವಿವೇಚನೆ ಇಲ್ಲದೆ ಪಂದ್ಯ ಕಟ್ಟುವ ಸ್ವಭಾವವುಳ್ಳ ಗಾಂಧಾರ ದೇಶದ ಶಕುನಿ ಇದ್ದಾನೆ. ಅವನ ಜೊತೆಗೆ ವಿವಂಶತಿ, ಚಿತ್ರಸೇನ, ಸತ್ಯವ್ರತ, ಕುರುಮಿತ್ರ ಮತ್ತು ಜಯ ಇವರು ಇದ್ದಾರೆ. ವಿದುರ, ಹಾಗಾದರೆ ಮಹಾಭಯಂಕರರಾದ ಮೋಸಗಾರರಾದ ಜೂಜುಗಾರರೇ ಅಲ್ಲಿದ್ದಾರೆಂಬುದು ಸ್ಪಷ್ಟವಾಯಿತು. ಶಕುನಿಗೆ ಅಷ್ಟೇ, ಯಾರ ಆಗಲಿ ಆಟದಲ್ಲಿ ಮೋಸ ಆಟೋನ ಬಗ್ಗೆನೂ ಪ್ರಚಾರ ಆಗಿಬಿಟ್ಟಿರುತ್ತೆ. ಇದರ ಹಿನ್ನೆಲೆ ಮತ್ತು ಮುಂದೆ ಇದರಿಂದ ಆಗುವ ಫಲ ಇವೆಲ್ಲವೂ ಸ್ಪಷ್ಟವಾಗಿಯೇ ಇದೆ. ನಿಜ, ಬ್ರಹ್ಮಸೃಷ್ಟವಾದ ಈ ಪ್ರಪಂಚವೆಲ್ಲವೂ ವಿಧಿ ನಿಯಮದಂತೆಯೇ ಸಾಗುತ್ತಿದೆ. ನಾವೆಲ್ಲರೂ ವಿಧಿಗೆ ಅಧೀನರು. ಈ ವಿಷಯದಲ್ಲಿ ಯಾರೂ ಸ್ವತಂತ್ರರಲ್ಲ. ವಿದುರ, ಧೃತರಾಷ್ಟ್ರನ ಆಜ್ಞೆಯಂತೆ ದ್ಯೂತವಾಡಲು ನನಗೆ ಇಚ್ಛೆ ಇಲ್ಲದಿದ್ದರೂ ಆತನ ಮಾತನ್ನು ನಿರಾಕರಿಸಲಾರೆನು. ಏಕೆಂದರೆ ಮಗನು ತಂದೆಗೆ ಯಾವಾಗಲೂ ಇಷ್ಟನೇ. ಅವನು ತನ್ನ ಪುತ್ರರ ಹಿತಾಕಾಂಕ್ಷೆಯಿಂದ ದ್ಯೂತಕ್ಕೆ ಆಹ್ವಾನವನ್ನಿತ್ತಿರುವುದು ನಿಶ್ಚಯ. ವಿದುರ, ನೀನೇ ನಮ್ಮ ಸ್ವಾಮಿ. ನೀನು ಹೇಳಿದಂತೆಯೇ ನಾನು ಮಾಡುವೆನು. ನನಗೆ ದ್ಯೂತದಲ್ಲಿ ಆಸಕ್ತಿ ಇಲ್ಲದಿರುವುದರಿಂದ ಸಭಾಮಂದಿರದಲ್ಲಿ ದ್ಯೂತಕ್ಕೆ ಶಕುನಿಯಿಂದ ಆಹ್ವಾನಿತನಾಗದಿದ್ದರೆ ಖಂಡಿತವಾಗಿಯೂ ನಾನು ಆಟವಾಡುವುದಿಲ್ಲ. ಆದರೆ ಅವನೊಂದು ವೇಳೆ ಜೂಜಾಟಕ್ಕೆ ಕರೆದರೆ ಸಾಧ್ಯವಿಲ್ಲವೆಂದೂ ನಾನು ಹೇಳಲಾರೆ. ಅದರಿಂದ ಯಾವ ವಿಧವಾದ ದುಷ್ಟ ಪರಿಣಾಮಗಳೇ ಉಂಟಾದರೂ ಆಹ್ವಾನವನ್ನು ಅಂಗೀಕರಿಸಿ ಆಟವಾಡಿಯೇ ತೀರುವೆನು. ನನ್ನ ಹಿಂದಿನ ಪ್ರತಿಜ್ಞಾನುಸಾರವಾಗಿ ಹೀಗೆ ನಡೆಯಲೇಬೇಕಾಗಿದೆ. ಯುಧಿಷ್ಠಿರನು ಹೀಗೆ ಹೇಳಿ ಸೇವಕರನ್ನು ಕರೆದು ಪ್ರಯಾಣಕ್ಕೆ ಒಡನೆಯೇ ಸಿದ್ಧ ಮಾಡುವಂತೆ ಹೇಳಿದನು. ಮರುದಿನವೇ ದ್ರೌಪದಿಯೇ ಮೊದಲಾದ ಬಂಧು ಮಿತ್ರ ಕಳತ್ರ ದಾಸಿಯರಿಂದ ಸಮೇತನಾಗಿ ಹಸ್ತಿನೆಗೆ ಪ್ರಯಾಣ ಹೊರಟನು. ಹೊರಡುವ ಕಾಲದಲ್ಲಿ ಅವನ ಮುಖಾರವಿಂದದಿಂದ ಈ ಮಾತುಗಳು ನಿಟ್ಟುಸಿರಿನೊಡನೆ ಹೊರಬಂದವು. ಅದ್ಭುತ ಪ್ರಕಾಶವುಳ್ಳ ವಸ್ತುವೊಂದು
ನಮ್ಮೆದುರಾದರೆ ಕಣ್ಣುಗಳನ್ನು ಮಂಜುಗೊಳಿಸುವಂತೆ ಅಪಾರವಾದ ಶಕ್ತಿ ಇರುವ ದೈವವು ಅಥವಾ ವಿಧಿಯು ನಮ್ಮ ಪ್ರಜ್ಞೆಯನ್ನು ಅಪಹರಿಸಿಬಿಡುತ್ತದೆ. ಮಾನವನು ಹಗ್ಗದಿಂದ ಕಟ್ಟಿ ಸೆಳೆಯಲ್ಪಟ್ಟವನಂತೆ ವಿಧಿಗೆ ವಶನಾಗುತ್ತಾನೆ. ಕೆಲವೊಂದು ಕೆಲಸಗಳು ಮಾಡಬೇಕಂತ ಇಷ್ಟ ಇರೋದಿಲ್ಲ, ಬಟ್ ಮಾಡಬೇಕಾದ ಪರಿಸ್ಥಿತಿ ಬರ್ತಾ ಇರ್ತವೆ. ಹೀಗೆಂದು ಹೇಳುತ್ತಾ ಯುಧಿಷ್ಠಿರನು ಧೃತರಾಷ್ಟ್ರನ ಆಹ್ವಾನದ ವಿಷಯವನ್ನಾಗಲಿ ಕರ್ತವ್ಯಗಳ ವಿಷಯವನ್ನಾಗಲಿ ಪುನಃ ಸ್ಮರಣೆಗೂ ತಂದುಕೊಳ್ಳದೆ ವಿದುರನೊಡನೆ ಇಂದ್ರಪ್ರಸ್ಥದಿಂದ ಹೊರಟನು. ರಾಜಯೋಗ್ಯವಾದ ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ಧರಿಸಿ ಬಾಹ್ಲಿಕಾಧಿಪತಿಯಿಂದ ಪಾರಿತೋಷಿಕವಾಗಿ ಕೊಡಲ್ಪಟ್ಟಿದ್ದ ರಥದಲ್ಲಿ ಕುಳಿತು ಅನುಜರೊಡನೆ ಹಸ್ತಿನಾಪುರಕ್ಕೆ ಯುಧಿಷ್ಠಿರನು ಹೊರಟನು. ಜನ್ಮೇಜಯ ರಾಜರ್ಷಿಯಿಂದ ದೇದೀಪ್ಯಮಾನನಾಗಿ ಬ್ರಾಹ್ಮಣ ಪುರಸ್ಸರನಾಗಿ ಧೃತರಾಷ್ಟ್ರನಿಂದ ಆಹ್ವಾನಿಸಲ್ಪಟ್ಟ ಯುಧಿಷ್ಠಿರನು ಹಸ್ತಿನೆಗೆ ಹೊರಟನು. ಇದು ವಿಧಿ ಪ್ರಚೋದನೆಯೇ ಹೊರತು ಬೇರೇನೂ ಅಲ್ಲ. ಮಹಾರಾಜ ಹಸ್ತಿನಾಪಟ್ಟಣವನ್ನು ಸೇರಿ ಅರಮನೆಯ ಮುಂದೆ ರಥವನ್ನು ನಿಲ್ಲಿಸಿ ರಥದಿಂದಿಳಿದು ಒಡನೆಯೇ ಧೃತರಾಷ್ಟ್ರನಿದ್ದೆಡೆಗೆ ಹೋಗಿ ನಮಸ್ಕರಿಸಿ ಅನಂತರದಲ್ಲಿ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮಾದಿಗಳನ್ನು ಕಂಡನು. ಭೀಷ್ಮದ್ರೋಣರು ಧರ್ಮಮೂರ್ತಿಯಾದ ಯುಧಿಷ್ಠಿರನನ್ನು ಕಂಡೊಡನೆಯೇ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಬಿಗಿದಪ್ಪಿದರು. ಅನಂತರ ಧರ್ಮಜನು ಸೋಮದತ್ತ, ದುರ್ಯೋಧನ, ಶಲ್ಯ, ಸುಬಲರನ್ನು ದ್ಯೂತಕ್ಕಾಗಿ ಆಗಮಿಸಿದ್ದ ಇತರ ರಾಜರನ್ನು ಕಂಡು ಯಥೋಚಿತವಾಗಿ ಕುಶಲ ಪ್ರಶ್ನೆಗಳನ್ನು ಮಾಡಿದನು. ದುಶ್ಯಾಸನನೇ ಮೊದಲಾದ 100 ಮಂದಿ ದಾಯಾದರನ್ನು ಜಯದ್ರಥನನ್ನು ಒಬ್ಬೊಬ್ಬರನ್ನಾಗಿ ಸಂಧಿಸಿ ಆದರಪೂರ್ವಕವಾಗಿ ಮಾತನಾಡಿಸಿದನು. ಅನಂತರ ಅನುಜ ಸಮೇತನಾಗಿ ಧೃತರಾಷ್ಟ್ರನ ಅಂತಃಪುರಕ್ಕೆ ಹೋಗಿ ಅಲ್ಲಿ ನಕ್ಷತ್ರಗಳಿಂದ ಸುತ್ತುವರಿಯಲ್ಪಟ್ಟ ರೋಹಿಣಿ ನಕ್ಷತ್ರದಂತೆ ಪ್ರಕಾಶಿಸುತ್ತಿದ್ದ ಪತಿಪರಾಯಣೆಯಾದ ಗಾಂಧಾರಿಯನ್ನು ಕಂಡನು. ತಮ್ಮಂದಿರೊಡನೆ ಗಾಂಧಾರಿಗೆ ನಮಸ್ಕರಿಸಿ ಅವಳಿಂದ ಆಶೀರ್ವಾದವನ್ನು ಪಡೆದು ಪುನಃ ಧೃತರಾಷ್ಟ್ರನ ಬಳಿಗೆ ಬಂದು ವಿನೀತನಾಗಿ ನಮಸ್ಕರಿಸಿದನು. ಧೃತರಾಷ್ಟ್ರನು ಪಾಂಡುಪುತ್ರನನ್ನು ಮೇಲೆತ್ತಿ ಬಿಗಿದಪ್ಪಿ ಅವನ ನೆತ್ತಿಯನ್ನು ಆಘ್ರಾಣಿಸಿದನು. ಅಣ್ಣನು ಮಾಡಿದ ರೀತಿಯಲ್ಲಿಯೇ ಭೀಮಾದಿಗಳು ಧೃತರಾಷ್ಟ್ರನಿಗೆ ನಮಸ್ಕರಿಸಿದರು. ಪುರುಷವ್ಯಾಘ್ರರಾದ ಸ್ಫುರದ್ರೂಪಿಗಳಾದ ಪಾಂಡವರನ್ನು ಕಂಡು ಕುರುಗಳೆಲ್ಲರೂ ಸಂತೋಷಪಟ್ಟರು. ಯುಧಿಷ್ಠಿರನು ಧೃತರಾಷ್ಟ್ರನ ಅನುಜ್ಞೆಯನ್ನು ಪಡೆದು ತಮಗಾಗಿಯೇ ಸಕಲ ಸಂಭಾರಗಳಿಂದ ಸಜ್ಜುಗೊಳಿಸಿದ್ದ ಭವನಕ್ಕೆ ಅನುಜರೊಡನೆ ಹೊರಟು ಹೋದನು. ಆ ಭವ್ಯ ಭವನದಲ್ಲಿ ಪಾಂಡವರು ಸ್ವಲ್ಪ ಕಾಲ ವಿಶ್ರಾಂತಿ ಸುಖವನ್ನು ಅನುಭವಿಸಿದರು. ಆ ವೇಳೆಗೆ ಸರಿಯಾಗಿ ಧೃತರಾಷ್ಟ್ರನ ರಾಣಿವಾಸದಲ್ಲಿದ್ದ ದುಷ್ಮಳೆಯೇ ಮೊದಲಾದ ಸ್ತ್ರೀಯರು ದ್ರೌಪದಿಯನ್ನು ನೋಡಲು ಪಾಂಡವರ ಬಿಡಾರಕ್ಕೆ ಆಗಮಿಸಿದರು. ಸಾಕ್ಷಾತ್ ಲಕ್ಷ್ಮೀದೇವಿಗೆ ಸಮಾನವಾಗಿ ವಿರಾಜಿಸುತ್ತಿದ್ದ ಯಾಜ್ಞಸೇನಿಯ ತೇಜೋರಾಶಿಯನ್ನು ಅವಳ ವೈಭವವನ್ನೂ ಕಂಡು ಧೃತರಾಷ್ಟ್ರನ ಸೊಸೆಯರ ಹೃದಯಗಳಲ್ಲಿ ಮಾತ್ಸರ್ಯವು ಅಂಕುರಿಸಿತು. ದ್ರೌಪದಿಯು ಆಗಮಿಸಿದ ರಾಜಮಹಿಳೆಯರನ್ನು ಆದರದಿಂದ ಸ್ವಾಗತಿಸಿ ಯಥೋಚಿತವಾಗಿ ಸತ್ಕರಿಸಿ ಸವಿಮಾತುಗಳನ್ನಾಡಿ ಬೀಳ್ಕೊಟ್ಟಳು. ಅವರೆಲ್ಲರೂ ತೆರಳಿದ ನಂತರ ಪಾಂಡವರು ತಮ್ಮ ದೈನಂದಿನ ವ್ಯಾಯಾಮವನ್ನು ಸಂಧ್ಯಾ ಕಾರ್ಯಗಳನ್ನು ಮುಗಿಸಿದವರಾಗಿ ಶರೀರಗಳನ್ನು ಚಂದನಾಗುರು ಲೇಪನಗಳಿಂದಲೂ ದಿವ್ಯವಾದ ವಸ್ತ್ರಾಭರಣಗಳಿಂದಲೂ ಸಿಂಗರಿಸಿಕೊಂಡರು. ಶ್ರೇಯೋಭಿಲಾಷೆಯಿಂದ ಬ್ರಾಹ್ಮಣರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆದರು. ಮನಸ್ಸಿಗೆ ಹಿತವೆನಿಸುವಂತೆ ಭೋಜನ ಮಾಡಿ ತಮಗಾಗಿ ಸಿದ್ಧಪಡಿಸಿದ್ದ ಶಯ್ಯಾಗಾರಗಳನ್ನು ಪ್ರವೇಶಿಸಿದರು. ಅಲ್ಲಿ ಚೆಲುವೆಯರಾದ ಗಾಯಕಿಯರು ರಾಜಕುಮಾರರಿಗೆ ಆಹ್ಲಾದವನ್ನುಂಟು ಮಾಡಲು ಸುಮಧುರವಾದ ಕಂಠಗಳಿಂದ ಹಾಡುತ್ತಿದ್ದರು. ಪುಣ್ಯಮಯವಾದ ಆ ರಾತ್ರಿಯು ರತಿವಿಲಾಸ ಪ್ರಿಯರಾದ ಪಾಂಡವರಿಗೆ ಸುಖಮಯವಾಗಿ ಕಳೆಯಿತು.
ಬ್ರಾಹ್ಮ ಮುಹೂರ್ತದಲ್ಲಿ ಹೂಗಳ ಭಟರಿಂದ ಜಾಗೃತರಾದ ಪಾಂಡವರು ಮೇಳೆದ್ದು ಶೌಚ ಸ್ನಾನಾದಿಗಳನ್ನು ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಜೂಜುಗಾರರ ಸುಸ್ವಾಗತದೊಡನೆ ರಮಣೀಯವಾದ ಸಭಾಮಂದಿರವನ್ನು ಪ್ರವೇಶಿಸಿದರು. ಜನ್ಮೇಜಯ, 5 ಪಾಂಡವರು ಭವ್ಯ ಸಭಾಮಂದಿರವನ್ನು ಪ್ರವೇಶಿಸಿ ಅಲ್ಲಿ ಆಗಮಿಸಿದ್ದ ರಾಜರನ್ನು ಒಬ್ಬೊಬ್ಬರನ್ನಾಗಿ ಸಂದರ್ಶಿಸಿ ಅವರೆಲ್ಲರನ್ನೂ ಅವರವರ ಮರ್ಯಾದೆಗಳಿಗೆ ಅನುಸಾರವಾಗಿ ಪುರಸ್ಕರಿಸಿದ ನಂತರ ಹೆಚ್ಚು ಬೆಲೆ ಬಾಳುವ ವಿಚಿತ್ರತರವಾಗಿದ್ದ ಸುಖಾಸನಗಳಲ್ಲಿ ಉಪವಿಷ್ಟರಾದರು. ಆಹುತರಾಗಿದ್ದ ರಾಜರೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಉಪವಿಷ್ಟರಾದ ನಂತರ ಶಕುನಿಯು ಯುಧಿಷ್ಠಿರನಿಗೆ ಹೇಳಿದನು, ಯುಧಿಷ್ಠಿರ, ನೀನು ನೋಡುತ್ತಿರುವಂತೆಯೇ ಈ ಭವ್ಯ ಸಭಾಮಂದಿರವು ಪ್ರೇಕ್ಷಕರಿಂದ ತುಂಬು ಹೋಗಿದೆ. ಎಲ್ಲರೂ ನಿನಗಾಗಿ ಕಾದು ಕುಳಿತಿದ್ದಾರೆ. ಇನ್ನು ಹೆಚ್ಚು ಕಾಲ ವಿಳಂಬ ಮಾಡುವುದು ಬೇಡ. ಪಗಡೆಯಾಟದ ರೀತಿ ನಿಯಮಗಳನ್ನು ನಿರ್ಧರಿಸಿ ಈ ಕೂಡಲೇ ಆಟವನ್ನು ಆರಂಭಿಸಬಹುದಲ್ಲವೇ? ಧರ್ಮಜನು ಹೇಳಿದನು, ಶಕುನಿಯೇ, ಮೋಸದಿಂದ ಕೂಡಿರುವ ಪಗಡೆಯಾಟವು ಮಹಾಪಾಪಕರವಾದುದು. ಈ ಪಗಡೆಯಾಟದಲ್ಲಿ ಕ್ಷತ್ರಿಯನಿಗೆ ಅತಿ ಮುಖ್ಯವೆನಿಸಿದ ಸಾಮರ್ಥ್ಯ ಪ್ರದರ್ಶನಕ್ಕೆ ಅವಕಾಶವೇ ಇಲ್ಲ ಸೌಬಲ. ಹೀಗಿದ್ದರೂ ನೀನೇಕೆ ಪಗಡೆಯಾಟವನ್ನು ಇಷ್ಟೊಂದು ಪ್ರಶಂಸಿಸುವೆ? ಜೂಜುಗಾರನು ಮೋಸದಿಂದಲೇ ಜಯಗಳಿಸುತ್ತಾನೆ. ಮೋಸ ಮಾಡುವುದರಿಂದ ಮಾತ್ರವೇ ಜೂಜುಗಾರನಿಗೆ ಮರ್ಯಾದೆಯು ಉಳಿಯುತ್ತದೆ. ಆದರೆ ಅಂತಹ ಮರ್ಯಾದೆಯನ್ನು ಸತ್ಪುರುಷರು ಪ್ರಶಂಸೆ ಮಾಡುವುದಿಲ್ಲ. ಆದುದರಿಂದ ನೀನು ಪರದ್ರೋಹಕಾರಿಯಂತೆ ನಮ್ಮನ್ನು ಕುತ್ಸಿತ ರೀತಿಯಲ್ಲಿ ಪಗಡೆಯಾಡಿ ಸೋಲಿಸಲು ಯತ್ನಿಸಬೇಡ. ಯುಧಿಷ್ಠಿರ, ಪಗಡೆಯಾಟವು ಸಂಖ್ಯಾಪ್ರಧಾನವಾದ ಆಟ. ಪಣವನ್ನು ಕಟ್ಟಿ ಆಡುವಾಗ ವಿಧಿಯ ವಿಲಾಸದಂತೆ ಸಂಖ್ಯೆಗಳು ಬೀಳುತ್ತಿರುತ್ತವೆ. ಜೂಜುಗಾರನು ದಾಳಗಳಿಂದ ತಾನೇ ತಾನಾಗಿ ಬೀಳುವ ಸಂಖ್ಯೆಗಳ ವಿಷಯದಲ್ಲಿ ಖಿನ್ನನಾಗಬಾರದು. ಇದರಲ್ಲಿ ಕಪಟವಾಗಲಿ ಮೋಸವಾಗಲಿ ಇರುವುದಿಲ್ಲ. ಈ ರಹಸ್ಯವನ್ನು ತಿಳಿದಿರುವ ಮಹಾನುಭಾವನು ದ್ಯೂತದಿಂದುಂಟಾಗುವ ಜಯಾಪಜಯಗಳನ್ನು ಸಹಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಪಗಡೆಯಾಟದಲ್ಲಿ ಪಣವನ್ನಿಡುವುದು ದೋಷವೆಂದು ಭಾವಿಸುವೆಯಾ? ಒಮ್ಮೆ ಒಬ್ಬರು ಪಣವನ್ನು ಗೆಲ್ಲಲೂಬಹುದು, ಪುನಃ ಸೋಲಲೂಬಹುದು. ಇದರಲ್ಲಾವ ದೋಷವೂ ಕಂಡುಬರುವುದಿಲ್ಲ. ಆದುದರಿಂದ ನಿನಗುಂಟಾಗಿರುವ ಸಂಶಯಗಳೆಲ್ಲವನ್ನೂ ದೂರೀಕರಿಸಿ ಪಗಡೆಯಾಟಕ್ಕೆ ಸಿದ್ಧನಾಗು. ಪ್ರತ್ಯಕ್ಷ ಪಣವನ್ನಾಗಲಿ ಪರೋಕ್ಷ ಪಣವನ್ನಾಗಲಿ ಘೋಷಿಸು. ವೃಥಾ ಕಾಲಯಾಪನೆಯನ್ನು ಮಾಡಬೇಡ. ಸುಮ್ಮನೆ ರೇಗಿಸ್ತಾವನೆ, ರೋಷ ಬರಲಿ ಅಂತ ಆಟ ಆಡೋದಕ್ಕೆ. ಶಕುನಿಯೇ, ಹಸಿತರ ಮಕ್ಕಳಾದ ಮಹರ್ಷಿಗಳಾದ ದೇವಳರು ಸ್ವರ್ಗ ಪ್ರಾಪ್ತಿಗೆ ಅನುಸರಿಸಬೇಕಾದ ಕರ್ಮಗಳ್ಯಾವುವು? ನರಕ ಪ್ರಾಪ್ತಿಯು ಯಾವ ದುಷ್ಕರ್ಮಗಳಿಂದ ಉಂಟಾಗುತ್ತದೆ? ಯಾವ ಯಾವ ಕರ್ಮಗಳನ್ನು ಮಾಡಿದರೆ ಇನ್ನೂ ಅನೇಕ ಲೋಕಗಳನ್ನು ಪಡೆಯಬಹುದು? ಇವುಗಳ ವಿಷಯವಾಗಿ ಲೋಕದ್ವಾರಗಳಲ್ಲಿ ಸಂಚರಿಸುತ್ತಾ ಸಲಹೆ ನೀಡುತ್ತಿರುತ್ತಾರೆ. ಅವರು ದ್ಯೂತದ ವಿಷಯವಾಗಿ ಹೇಳಿರುವುದೇನೆಂದರೆ, ವಂಚಕರಾದ ಜೂಜುಗಾರರೊಡನೆ ಪಣವನ್ನಿಟ್ಟು ದ್ಯೂತವಾಡುವುದು ಮಹಾಪಾಪ. ಧರ್ಮಯುದ್ಧವನ್ನು ಮಾಡಿ ಜಯಗಳಿಸುವುದು ಉತ್ತಮ ಮಾರ್ಗ ಎಂದು ಸ್ಪಷ್ಟವಾಗಿ ಹೇಳಿರುತ್ತಾರೆ. ಸತ್ಪುರುಷರು ಮ್ಲೇಚ್ಛ ಭಾಷೆಯನ್ನು ಎಂದರೆ ಅನುಚಿತವಾದ ಶಬ್ದಗಳನ್ನು ಆಡುವುದಿಲ್ಲ. ಕೌಟಿಲ್ಯದಿಂದಲೂ ವರ್ತಿಸುವುದಿಲ್ಲ. ಮೋಸವಿಲ್ಲದ ಅಧರ್ಮರಹಿತವಾದ ಯುದ್ಧವನ್ನು ಆರ್ಯರು ಪ್ರಶಂಸಿಸುತ್ತಾರೆ. ನೀನು ಪಣವನ್ನಿಡಬೇಕೆಂದು ಹೇಳುತ್ತಿರುವೆ. ಈ ಐಶ್ವರ್ಯವನ್ನು ಬ್ರಾಹ್ಮಣರ ಉಪಯೋಗಕ್ಕೆ ಬಳಸಬಹುದು. ಹೇಗೆಂಬುದನ್ನು ಕಲಿಯೋಣ. ಆದರೆ ನೀನು ನಮ್ಮನ್ನು ವಿವೇಚನಾರಹಿತರನ್ನಾಗಿ ಮಾಡಿ ಪಣವನ್ನಿಡಿಸಿ ಗೆದ್ದುಕೊಳ್ಳಲು ಯತ್ನಿಸಬೇಡ. ಶತ್ರುಗಳನ್ನು ದ್ಯೂತವಾಡಲು ಕರೆದು ವಂಚನೆಯಿಂದ ಆಟವಾಡಿ ಅವರನ್ನು ಸೋಲಿಸಿ ಅವರ ಐಶ್ವರ್ಯವನ್ನು ಅಪಹರಿಸಬಾರದು. ಐಶ್ವರ್ಯವನ್ನಾಗಲಿ ಸೌಖ್ಯವನ್ನಾಗಲಿ ವಂಚನೆಯಿಂದ ಪಡೆಯುವುದನ್ನು ನಾನು ಇಚ್ಛಿಸುವುದಿಲ್ಲ. ಜೂಜುಗಾರನು ವಂಚನೆಯ ಆಟವಾಡದಿದ್ದರೂ ಅವನ ಗುಣಗಳು ಪ್ರಶಂಸನೀಯವಲ್ಲ. ಯುಧಿಷ್ಠಿರ, ಯುದ್ಧವಾಗಲಿ ಜೂಜಾಟವಾಗಲಿ ಒಬ್ಬನು ಮತ್ತೊಬ್ಬನನ್ನು ಸೋಲಿಸಬೇಕೆಂಬ ಉದ್ದೇಶದಿಂದಲೇ ಕೂಡಿರುತ್ತಾರೆಂಬುದು ನನ್ನ ಅಭಿಪ್ರಾಯವಾಗಿದೆ. ಬಲಿಷ್ಠನಾದ ಕ್ಷತ್ರಿಯನು ದುರ್ಬಲನನ್ನು ಯುದ್ಧದಲ್ಲಿ ಗೆಲ್ಲಲು ಆಶಿಸುತ್ತಾನೆ.
ಪಂಡಿತನಾದವನು ಅಪಂಡಿತನನ್ನು ವಾದದಲ್ಲಿ ಗೆಲ್ಲಲು ಆಶಿಸುತ್ತಾನೆ. ನಿನ್ನ ಅಭಿಪ್ರಾಯದಂತೆ ಈ ಎರಡೂ ದುರುದ್ದೇಶಪೂರಿತವೆಂಬುದನ್ನು ಯಾರೂ ಪರಿಗಣಿಸುವುದಿಲ್ಲ. ಅವುಗಳಂತೆಯೇ ಪಗಡೆಯಾಟದಲ್ಲಿ ನಿಷ್ಣಾತನಾದವನು ಆಟದ ರಹಸ್ಯವನ್ನು ತಿಳಿಯದವನನ್ನು ಆಟಕ್ಕೆ ಕರೆಯುವುದು ಸ್ವಾಭಾವಿಕವಾಗಿಯೇ ಇದೆ. ಇದರಲ್ಲಾವ ದೋಷವೂ ನಾನು ಕಾಣೆನು. ಜ್ಞಾನಿಯಾದವನು ಅಜ್ಞಾನಿಯನ್ನೇ ಸ್ಪರ್ಧೆಗೆ ಆರಿಸಿಕೊಳ್ಳುತ್ತಾನೆ. ಇದರಲ್ಲಿ ವಿಜಯವೇ ಅವನ ಗುರಿಯಾಗಿರುತ್ತದೆ. ಶಸ್ತ್ರಯುದ್ಧ ನೈಪುಣ್ಯವುಳ್ಳವನು ನೈಪುಣ್ಯವಿಲ್ಲದವನ ಮೇಲೆ ಬೀಳುತ್ತಾನೆ. ಬಲಿಷ್ಠನು ಬಲಹೀನನ ಮೇಲೆ ಕೈ ಮಾಡುತ್ತಾನೆ. ಪ್ರತಿಯೊಂದು ಸ್ಪರ್ಧೆಯೂ ರಹಸ್ಯವೇ ಇದಾಗಿರುವುದು. ಸ್ಪರ್ಧೆಗೆ ಕರೆಯುವವನು ವಿಜಯವನ್ನೇ ತನ್ನ ಮುಖ್ಯ ಧ್ಯೇಯವನ್ನಾಗಿಟ್ಟುಕೊಂಡಿರುತ್ತಾನೆ. ಆದುದರಿಂದ ನಾನಾದರೂ ನಿನ್ನನ್ನು ಜೂಜಾಟಕ್ಕೆ ಆಹ್ವಾನಿಸುವುದರಲ್ಲಿ ಯಾವ ದೋಷವೂ ಕಂಡುಬರುವುದಿಲ್ಲ. ಹೀಗಿದ್ದರೂ ನೀನು ನನ್ನನ್ನು ದುರುದ್ದೇಶದಿಂದ ಕೂಡಿರುವವನೆಂದು ಭಾವಿಸುವೆಯಾದರೆ ಅಥವಾ ನನ್ನೊಡನೆ ಆಟವಾಡಲು ಭೀತನಾಗಿರುವುದಾದರೆ ಆಟವನ್ನು ನಿಲ್ಲಿಸಬಹುದಾಗಿದೆ. ಅಂದರೆ ನೀನು ಹೆದರ್ಕೊಂಡ್ಬಿಡ್ತಾ ಇದೆ ಅಂದರೆ ಬಿಟ್ಟು ಹೋಗುವಂಥ ಹೆದರ್ಪುಕ್ಲ ಅಂತ ನಾವು ಪ್ರಚಾರ ಮಾಡ್ಕೊತೀವಿ ಅಂತ. ಸುಮ್ಮನೆ ಅಲ್ಲ, ಆಟ ಆಡಬೇಕಂತ ರೇಗಿಸೋದು. ಫ್ರೆಂಡ್ಸ್ ಕೂಡ ಕೆಲವರು ಹಿಂಗೆ ಇರ್ತಾರೆ, ಕೆಟ್ಟ ಕೆಟ್ಟ ಅಭ್ಯಾಸಗಳಲ್ಲಿ ಹಿಂಗೆ ಕಲ್ತ್ಬಿಟ್ಟು ಬಿಡ್ತಾರೆ. ದ್ಯೂತಕ್ಕೆ ಆಹ್ವಾನಿತನಾದರೆ ನಾನು ಯಾವ ಕಾರಣದಿಂದಲೂ ನಿವೃತ್ತನಾಗುವುದಿಲ್ಲ. ಇದೇ ನನ್ನ ಪ್ರತಿಜ್ಞೆಯಾಗಿರುತ್ತದೆ. ನಿಜ ವಿಧಿಯು ಬಲವತ್ತರವಾದದ್ದು. ನಾನು ವಿಧಿಗೆ ವಶನಾಗಿರುತ್ತೇನೆ. ಆಗಲಿ ಈ ಸಭಾಮಂದಿರದಲ್ಲಿ ನಾನು ಯಾರೊಡನೆ ಆಟವಾಡಬೇಕು? ನನಗೆ ಸಮನಾಗಿ ಪಣವಿಡುವವರು ಯಾರಿದ್ದಾರೆ? ಕೂಡಲೇ ಸಿದ್ಧರಾಗಲಿ, ಆಟವು ಪ್ರಾರಂಭವಾಗಲಿ. ಯುಧಿಷ್ಠಿರನ ಮಾತುಗಳನ್ನು ಕೇಳಿದೊಡನೆಯೇ ಸಂತುಷ್ಟನಾದ ದುರ್ಯೋಧನನು ಹೇಳಿದನು, ಯುಧಿಷ್ಠಿರ, ನಾನು ಪಣವನ್ನಾಗಿಡಲು ವಜ್ರ ವೈಡೂರ್ಯಗಳನ್ನು ರತ್ನಾಭರಣಗಳನ್ನು ಒದಗಿಸುತ್ತೇನೆ. ನನ್ನ ಪರವಾಗಿ ಮಾವನಾದ ಶಕುನಿಯು ನಿನ್ನೊಡನೆ ಆಡುತ್ತಾನೆ. ದುರ್ಯೋಧನ, ಒಬ್ಬನಿಗೆ ಬದಲಾಗಿ ಮತ್ತೊಬ್ಬನು ಆಟವಾಡುವುದು ಅನೂಚಾನವಾಗಿ ಬಂದ ಆಟದ ನಿಯಮಗಳಿಗೆ ಅತಿ ವಿರುದ್ಧವಾಗಿರುತ್ತದೆ. ಇದನ್ನು ನೀನು ಒಪ್ಪಲೇಬೇಕು. ಒಂದು ವೇಳೆ ನೀನು ಹೀಗೆಯೇ ನಡೆಯಬೇಕೆಂದು ಪ್ರತಿಪಾದಿಸುವೆಯಾದರೆ ನಿನ್ನ ಇಚ್ಛೆಯಂತೆಯೇ ಆಟವು ಪ್ರಾರಂಭವಾಗಲಿ. ಜನಮೇಜಯ, ದ್ಯೂತವನ್ನು ನೋಡುವ ಸಲುವಾಗಿ ಧೃತರಾಷ್ಟ್ರ ಸಮೇತರಾದ ಸಕಲ ರಾಜರು ಸಭಾಮಂದಿರವನ್ನು ಪ್ರವೇಶಿಸಿ ದಿವ್ಯಾಸನಗಳಲ್ಲಿ ಮಂಡಿಸಿದರು. ಭೀಷ್ಮ, ದ್ರೋಣ, ಕೃಪ, ವಿದುರರು ಕೂಡ ಖಿನ್ನ ಮನಸ್ಕರಾಗಿಯೇ ಧೃತರಾಷ್ಟ್ರ ರಾಜನ ಹಿಂಬದಿಯಲ್ಲಿ ಕುಳಿತರು. ಕಣಕಾಂಗದ ಕೇಯೂರಾದಿಗಳಿಂದ ಅಲಂಕೃತವಾಗಿದ್ದ ರಾಜರ ಸಮೂಹದಿಂದ ಬೆಳಗುತ್ತಿದ್ದ ಆ ಭವ್ಯ ಸಭಾಮಂದಿರವು ಸ್ವರ್ಗದ ದೇವಸಭೆಯನ್ನು ಅನುಕರಿಸುತ್ತಿದ್ದಿತು. ರಾಜರೆಲ್ಲರೂ ವೇದಾಂಗಗಳನ್ನು ತಿಳಿದವರಾಗಿಯೂ ಧೀರರಾಗಿಯೂ ಇದ್ದು ಅಮಿತವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದರು. ಅವರೆಲ್ಲರೂ ಯಥಾಯೋಗ್ಯವಾದ ಆಸನಗಳಲ್ಲಿ ಕುಳಿತ ನಂತರ ದ್ಯೂತವು ಪ್ರಾರಂಭವಾಯಿತು. ಆಟವು ಆರಂಭವಾಗುವ ಮೊದಲು ಪಣವನ್ನಿಡಬೇಕಲ್ಲವೇ? ಯುಧಿಷ್ಠಿರನು ತನ್ನ ಕತ್ತಿನಲ್ಲಿದ್ದ ಅಮೂಲ್ಯವಾದ ರತ್ನಹಾರವನ್ನು ತೆಗೆದು ಹೇಳಿದನು, ದುರ್ಯೋಧನ, ಈ ರತ್ನಹಾರವು ಅಮೋಘವಾದ ವಜ್ರ ವೈಡೂರ್ಯಾದಿಗಳಿಂದ ನಿಮಿತ್ತವಾಗಿದೆ. ಈ ಹಾರವು ಸಮುದ್ರ ಮಥನ ಕಾಲದಲ್ಲಿ ಪ್ರಾಪ್ತವಾದದ್ದು. ಇದು ಅಪರಿಮಿತ ಮೌಲ್ಯದ ರತ್ನಹಾರ. ಈ ಹಾರವು ಬಹಳ ಸುಂದರವಾಗಿರುವುದು. ಇದನ್ನೇ ನಾನು ಈ ಆಟಕ್ಕೆ ಪಣವನ್ನಾಗಿಡುತ್ತೇನೆ. ಇದಕ್ಕೆ ಸಮವಾದ ಬೆಳೆಯ ಪಣವನ್ನು ನೀನು ಇಡುವವನಾಗು. ಯುಧಿಷ್ಠಿರ, ನನ್ನಲ್ಲಿಯೂ ಅನೇಕವಾದ ರತ್ನಾಭರಣಗಳಿವೆ, ಅತುಲವಾದ ಐಶ್ವರ್ಯವಿದೆ. ಇವುಗಳ ವಿಷಯದಲ್ಲಿ ನನಗೆ ಹೆಚ್ಚಿನ ಆಸೆ ಇಲ್ಲ. ಇವೆಲ್ಲವನ್ನೂ ನಾನು ಪಣವನ್ನಾಗಿಡುತ್ತೇನೆ. ಆಟದಲ್ಲಿ ಎಲ್ಲವನ್ನೂ ಗೆದ್ದು ನಿನ್ನದನ್ನಾಗಿ ಮಾಡಿಕೋ. ಆಟವು ಪ್ರಾರಂಭವಾಯಿತು. ಶಕುನಿಯು ದುರ್ಯೋಧನನಿಗಾಗಿ ಆಟವಾಡುತ್ತಿದ್ದನು. ಶಕುನಿಯು ಇಚ್ಛಿಸಿದ ರೀತಿಯಲ್ಲೇ ದಾಳಗಳಲ್ಲಿನ ಸಂಖ್ಯೆಗಳು ಬೀಳುತ್ತಿದ್ದವು. ಅದೇ ಶಕುನಿಯ ಚಾತುರ್ಯ. ದಾಳಗಳನ್ನು ಅವನು ಸ್ವಾಧೀನ ಮಾಡಿಕೊಂಡಿದ್ದನು. ಸೇವಕರು ಯಜಮಾನನ ಆಜ್ಞಾಧಾರಕರಾಗಿರುವಂತೆ ಪಗಡೆಯಾಟದ ದಾಳಗಳು ಶಕುನಿಯ ಆಜ್ಞಾಧಾರಕವಾಗಿದ್ದವು. ಹೀಗೆಂದ ಮೇಲೆ ಋಜುಮಾರ್ಗಿಯಾದ ಯುಧಿಷ್ಠಿರನಿಗೆ ಗೆಲುವುಂಟೆ?
ಕೆಲವೇ ನಿಮಿಷಗಳೊಳಗಾಗಿ ಯುಧಿಷ್ಠಿರನು ಪರಾಜಿತನಾದನು. ಶಕುನಿಯು ಜಿತಂ ಗೆದ್ದು ಬಿಟ್ಟೆನು ಎಂದು ಗಟ್ಟಿಯಾಗಿ ಕೂಗಿದನು. ಇದು ಸಭಾಪರ್ವದಲ್ಲಿ ಈ 3ನೇ ಪುಸ್ತಕ ಪೂರ್ತಿಯಾಗಿದೆ. ಇದರಲ್ಲಿ ಸ್ವಲ್ಪ ಟೀಕಾಕಾರರು ಸಭಾಪರ್ವದಲ್ಲಿ ಶ್ರೀಕೃಷ್ಣ ಲೀಲಾ ಪ್ರಸಂಗ ಕೆಲವೊಂದು ವಿಷಯಗಳು ಮಿಸ್ ಆಗಿರೋವು, ಬೇರೆ ಮಹಾಭಾರತದಲ್ಲಿ ಮಿಸ್ ಆಗಿರೋ ಕೆಲವೊಂದು ಸೂಚನೆ ಮಾಡ್ತಾರೆ. ಸಭಾಪರ್ವದ 41ನೆಯ ಅಧ್ಯಾಯದಲ್ಲಿ ಶಿಶುಪಾಲನು ಶ್ರೀಕೃಷ್ಣನನ್ನು ಹಳಿಯುವ ಕೆಲವು ಶ್ಲೋಕಗಳಿವೆ. ಶ್ರೀಕೃಷ್ಣನು ಬಾಲ್ಯದಲ್ಲಿಯೇ ತೋರಿದ ಅನೇಕ ಸಾಹಸ ಪ್ರಕರಣಗಳನ್ನು ಭೀಷ್ಮನು ಉಲ್ಲೇಖಿಸಿ ಹೊಗಳಿದನೆಂಬ ಕಾರಣದಿಂದ ಪೂತನಾಘಾತಪೂರ್ವಾಣಿ ಮುಂತಾದ ಶ್ಲೋಕಗಳಿಂದ ಅವುಗಳೆಲ್ಲವನ್ನೂ ಶಿಶುಪಾಲನು ಖಂಡಿಸುತ್ತಾನೆ. ಇದರ ಪೂರ್ಣ ಪಾಠವು 41ನೇ ಅಧ್ಯಾಯದಲ್ಲಿದೆ. ಆದರೆ ಭೀಷ್ಮನು ಶ್ರೀಕೃಷ್ಣನ ಬಾಲಲೀಲೆಗಳ ವಿಷಯವಾಗಿ ಮಾಡಿರುವ ಉಲ್ಲೇಖನವು ಮಹಾಭಾರತದ ಅನೇಕ ಪ್ರತಿಗಳಲ್ಲಿರುವುದಿಲ್ಲ. ಭೀಷ್ಮನು ಶ್ರೀಕೃಷ್ಣನ ಲೀಲಾ ಪ್ರಸಂಗಗಳನ್ನು ಉಲ್ಲೇಖಿಸದಿದ್ದರೂ ಶಿಶುಪಾಲನು ನೀನೇ ಹೇಳಿರುವೆ ಎಂದು ಹೇಳಿ ಭೀಷ್ಮನನ್ನು ಖಂಡಿಸಿದ್ದೇಕೆಂಬ ಪ್ರಶ್ನೆಯು ಉದ್ಭವಿಸುತ್ತದೆ. ಭೀಷ್ಮ ಪೂತನೆಯ ಪ್ರಾಣಹಾರಕ, ಶಕಟಾಸುರ ಭಂಜಕ ಮುಂತಾದ ಅನೇಕಾನೇಕ ಗುಣವಾಚಕಗಳನ್ನು ಈ ಗೋಪಾಲನಲ್ಲಿ ಸಮಾರೋಪಿಸಿ ನಮ್ಮ ಮನಸ್ಸನ್ನು ಪುನಃ ನೀನು ನೋಯಿಸಿರುವೆ. ನಿನ್ನ ಪುನರಾವರ್ತಿತವಾದ ಮಾಧವನ ಕೀರ್ತನೆಯಿಂದಾಗಿ ನಮ್ಮ ಹೃದಯಗಳು ಬಹಳ ವ್ಯಾಕುಲಗೊಂಡಿವೆ ಅನ್ನೋದು ಈ ಶ್ಲೋಕ. ಈ ಶ್ಲೋಕದಿಂದ ಭೀಷ್ಮನು ಈ ವಿಷಯವನ್ನು ಹೇಳಿರಲೇಬೇಕೆಂದು ಊಹಿಸಬಹುದಾಗಿದೆ. ದಾಕ್ಷಿಣಾತ್ಯ ಪಾಠದ ಒಂದೇ ಒಂದು ಪ್ರತಿಯಲ್ಲಿ ಮಾತ್ರ ಪೂತನಾಘಾತದ ವಿಷಯದ ಉಲ್ಲೇಖವಿದೆ. ಅದಕ್ಕೆ ಸೌತ್ ಇಂಡಿಯಾದಲ್ಲಿರೋ ಮಹಾಭಾರತ, ಈ ಪೋತನ ಇವರೆಲ್ಲ ಆಂಧ್ರದವ್ರು ಸುಮಾರು ಜನ ಬರೆದಿದ್ದಾರೆ ಆಂಧ್ರ ಮಹಾಭಾರತ. ಇದರಲ್ಲಿ ಡೀಟೇಲ್ಸು ಹೆಚ್ಚಿರ್ತವೆ. ಆದರೆ ಆ ಪಾಠವು ಇಷ್ಟು ಮಾತ್ರಕ್ಕೆ ಸೀಮಿತವಾಗಿರುವುದಿಲ್ಲ. ನಾವು 38ನೇ ಅಧ್ಯಾಯವನ್ನು 33 ಶ್ಲೋಕಗಳಲ್ಲೇ ಮುಗಿಸಿದ್ದೇವೆ. ದಾಕ್ಷಿಣಾತ್ಯ ಪಾಠದ ಪ್ರಕಾರ 38ನೇ ಅಧ್ಯಾಯವು ಅಲ್ಲಿಗೆ ಮುಗಿಯುವುದಿಲ್ಲ. ತಥೋ ಭೀಷ್ಮಸ್ಯ ತತ್ಶ್ರುತ್ವ ಎಂದು ವೈಶಂಪಾಯನರು ಮಾತಿನಿಂದ ಮುಂದುವರಿಯುತ್ತದೆ. ಪಿತಾಮಹ, ಭಗವಂತನಾದ ಈ ನನ್ನ ಪ್ರಭುವಿನ ಕಾರ್ಯಗಳೆಲ್ಲವನ್ನೂ ಮೊದಲಿನಿಂದಲೂ ಕೇಳಿ ತಿಳಿದುಕೊಳ್ಳಬೇಕೆಂದಿರುತ್ತೇನೆ. ನನ್ನ ಪ್ರಭುವು ಅನುಕ್ರಮವಾಗಿ ಮಾಡಿದ ಮಹಾಕಾರ್ಯಗಳು, ಅವತಾರ ವಿಶೇಷಗಳು ಈ ಎಲ್ಲವನ್ನೂ ನನಗೆ ವಿಸ್ತಾರವಾಗಿ ಹೇಳು ಎಂಬ ಯುಧಿಷ್ಠಿರನ ಪ್ರಾರ್ಥನೆಯಂತೆ ಭೀಷ್ಮನು 728 ಶ್ಲೋಕಗಳಲ್ಲಿ ಪರಮಾತ್ಮನ ದಶಾವತಾರಗಳನ್ನು ಮತ್ತು ಶ್ರೀಕೃಷ್ಣನ ಅದುವರೆಗಿನ ಸಾಹಸ ಕಾರ್ಯಗಳು ಈ ಎಲ್ಲವನ್ನೂ ಅನುಕ್ರಮವಾಗಿ ಹೇಳುತ್ತಾನೆ. ಆ ಎಲ್ಲ ಶ್ಲೋಕಗಳು ಅನುಷ್ಠುಪ್ ಛಂದಸ್ಸಿನಲ್ಲಿಯೇ ಇದ್ದರೂ ಕಥಾ ಸಂವಿಧಾನದಲ್ಲಿ ವ್ಯತ್ಯಾಸವು ಸ್ವಾಭಾವಿಕವಾಗಿಯೇ ಕಂಡುಬರುತ್ತದೆ. ಆದರೂ ಅಲ್ಲಿ ಶಿಶುಪಾಲನು ಖಂಡಿಸಿದ ಶ್ರೀಕೃಷ್ಣ ಲೀಲಾ ಪ್ರಸಂಗದ ಸಂದರ್ಭವನ್ನು ಮಾತ್ರ ಉದ್ಧರಿಸಲಾಗಿದೆ. ಭೀಷ್ಮನು ಪರಮಾತ್ಮನ ದಶಾವತಾರಗಳನ್ನು ಸಂಕ್ಷೇಪವಾಗಿ ಹೇಳಿದ ನಂತರ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಪುನಃ ಹೇಳುತ್ತಾನೆ. ಮನುಷ್ಯೇಂದ್ರನೇ, ಯಶೋವಂತನಾದ ಮಹಾವಿಷ್ಣುವು ವೃಷ್ಣಿವಂಶದಲ್ಲಿ ಅವತಾರ ಮಾಡಿದ ಕಥೆಯನ್ನು ಕೇಳಲಿಚ್ಛಿಸಿದ್ದೇನೆ. ಯಾವ ರೀತಿಯಲ್ಲಿ ಭಗವಂತನಾದ ಮಹಾಬುದ್ಧಿವಂತನಾದ ಜನಾರ್ದನನು ಮಧುವಂಶದಲ್ಲಿ ಜನ್ಮ ತಾಳಿದನೆಂಬ ವಿಷಯವನ್ನು ಹೇಳು. ಪಿತಾಮಹ, ಯಾವ ರೀತಿಯಲ್ಲಿ ಮಹಾ ತೇಜಸ್ವಿಯಾದ ಮಹಾತ್ಮನಾದ ವೃಷಭೇಕ್ಷಣನಾದ ಅಂದರೆ ಎತ್ತಿನ ಕಣ್ಣಿನಂತೆ ವಿಶಾಲ ನೇತ್ರನಾದ ಶ್ರೀಕೃಷ್ಣನು ಕಂಸನ ಉಪಟಳದಿಂದ ಗೋವುಗಳನ್ನು ಮತ್ತು ಲೋಕಗಳನ್ನು ಸಂರಕ್ಷಿಸಿದನು. ಅವನಿನ್ನೂ ಚಿಕ್ಕ ಬಾಲಕನಾಗಿದ್ದಾಗಲೇ ಯಾವ ಕ್ರೀಡೆಗಳನ್ನಾಡಿದನು. ಮತಿಮಂತರಲ್ಲಿ ಶ್ರೇಷ್ಠನಾದ ಪಿತಾಮಹನೇ, ಈ ಎಲ್ಲ ವಿಷಯಗಳನ್ನು ನನಗೆ ವಿವರಿಸಿ ಹೇಳು. ಜನಮೇಜಯ, ಯುಧಿಷ್ಠಿರನಿಂದ ಹೀಗೆಂದು ಕೇಳಲ್ಪಟ್ಟ ಭೀಷ್ಮನು ಮಹಾಮಹಿಮನಾದ ಮಧುವಂಶದಲ್ಲಿ ಮಹಾತ್ಮನಾದ ಶ್ರೀಕೇಶವನು ಜನ್ಮ ತಾಳಿದ ವೃತ್ತಾಂತವನ್ನು ಹೇಳತೊಡಗಿದನು. ಯುಧಿಷ್ಠಿರ, ಬಹಳ ಸಂತೋಷದಿಂದಲೇ ನಾನು ವೃಷ್ಣಿವಂಶದಲ್ಲಿ ಅವತರಿಸಿದ ಶ್ರೀಮನ್ನಾರಾಯಣನ ಜನ್ಮಕಥೆಯನ್ನು ಹೇಳುತ್ತೇನೆ. ಭರತ ಕುಲಭೂಷಣನಾದ ಅಜಾತಶತ್ರುವೇ, ಪ್ರಪಂಚದ ಸಂರಕ್ಷಕನಾದ ಭಗವಂತನು ಭೂಮಿಯಲ್ಲಿ ಹೇಗೆ ಹುಟ್ಟಿದನು ಎಂಬ ವಿಷಯವನ್ನು ಹೇಳುತ್ತೇನೆ.
ಅನನ್ಯಚಿತ್ತನಾಗಿ ಕೇಳು. ಜನಾರ್ದನನು ಭೂಮಿಯಲ್ಲಿ ಅವತರಿಸುತ್ತಿರುವಾಗ ಸಮುದ್ರಗಳು ಆನಂದಾತಿಶಯದಿಂದ ಉಕ್ಕಿ ಬಂದವು, ಪರ್ವತಗಳು ಚಲಿಸತೊಡಗಿದವು, ಅಗ್ನಿಗಳು ಹೊಗೆಯಿಲ್ಲದೆ ಪ್ರಜ್ವಲಿಸತೊಡಗಿದವು. ಜನಾರ್ದನನು ಭೂಮಿಯಲ್ಲಿ ಅವತರಿಸುತ್ತಿರಲಾಗಿ ವಾತಾವರಣವು ಪ್ರಶಾಂತವಾಯಿತು, ಧೂಳು ಉಡುಗಿತು, ನಕ್ಷತ್ರಗಳು ಜಾಜ್ವಲ್ಯಮಾನವಾಗಿ ಪ್ರಕಾಶಿಸಿದುವು, ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗಿದುವು. ದೇವತೆಗಳು ಆಕಾಶದಲ್ಲಿ ನಿಂತು ಪುಷ್ಪವೃಷ್ಟಿಯನ್ನು ಸುರಿಸಿದರು. ಗಂಧರ್ವರು ಮಂಗಳಯುಕ್ತವಾದ ಗೀತೆಗಳಿಂದ ಮಧುಸೂದನನನ್ನು ಸ್ತೋತ್ರ ಮಾಡಿದರು. ಮಹರ್ಷಿಗಳು ಸುಪ್ರೀತರಾಗಿ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಆಗಮಿಸಿದರು. ನಾರದ ಪ್ರಮುಖರಾದ ಋಷಿ ಮಹರ್ಷಿಗಳು ಆಗಮಿಸಿದುದನ್ನು ಕಂಡು ಗಂಧರ್ವಾಪ್ಸರೆಯರು ನೃತ್ಯ ಮಾಡುತ್ತಾ ಗೀತೆಗಳನ್ನು ಹಾಡುತ್ತಾ ಜನಾರ್ದನನ ಬಳಿಗೆ ಬಂದರು. ಆ ಸಮಯದಲ್ಲಿ ಸಹಸ್ರಾಕ್ಷನಾದ ಸಚೀಪತಿಯು ಅಲ್ಲಿಗೆ ಆಗಮಿಸಿ ತನಗಿಂತಲೂ ಮುಂದಾಗಿ ಆಗಮಿಸಿದ್ದ ಋಷಿ ಮಹರ್ಷಿಗಳನ್ನು ಯಥೋಚಿತವಾಗಿ ಗೌರವಿಸಿ ಜನಾರ್ದನನ್ನು ಕುರಿತು ಹೇಳಿದನು. ದೇವ, ಜಗತ್ ಸೃಷ್ಟಿಕಾರನೇ, ಲೋಕದ ಹಿತಾರ್ಥವಾಗಿ ಮಾಡಬೇಕಾಗಿರುವ ದೇವ ಕಾರ್ಯಗಳನ್ನು ಮಾಡಿ ಮುಗಿಸಿ ನಿನ್ನ ಪೂರ್ಣ ತೇಜಸ್ಸಿನೊಡನೆ ಪುನಃ ವೈಕುಂಠಕ್ಕೆ ಆಗಮಿಸು. ಯುಧಿಷ್ಠಿರ, ಈ ಪ್ರಕಾರ ಜನಾರ್ದನನನ್ನು ಪ್ರಾರ್ಥಿಸಿದ ಇಂದ್ರನು ಋಷಿ ಮಹರ್ಷಿಗಳೊಡನೆಯೂ ಗಂಧರ್ವಾಪ್ಸರೆಯರೊಡನೆಯೂ ಹೊರಟು ಹೋದನು. ಸೂರ್ಯ ಸದೃಶನಾಗಿ ಹುಟ್ಟಿದ ಬಾಲಕನನ್ನು ಎತ್ತಿಕೊಂಡು ಕಂಸನ ಭಯದ ಕಾರಣದಿಂದ ವಸುದೇವನು ನಂದಗೋಕುಲದಲ್ಲಿ ಬಚ್ಚಿಟ್ಟನು. ನಂದಗೋಕುಲದಲ್ಲಿ ಶ್ರೀಕೃಷ್ಣನು ಅನೇಕ ವರ್ಷಗಳ ಪರ್ಯಂತವಾಗಿ ವಾಸವಾಗಿದ್ದನು. ಒಮ್ಮೆ ಗಾಡಿಯ ಕೆಳಭಾಗದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಶ್ರೀಕೃಷ್ಣನನ್ನು ಅಲ್ಲಿಯೇ ಬಿಟ್ಟು ಯಶೋಧಾದೇವಿಯು ಯಮುನಾ ನದಿಗೆ ಹೋಗಿದ್ದಳು. ಆ ಸಮಯದಲ್ಲಿ ಶ್ರೀಕೃಷ್ಣನು ತನ್ನ ಬಾಲಲೀಲೆಗಳನ್ನು ತೋರಿಸಲು ಉದ್ಯುಕ್ತನಾಗಿ ಕೈಕಾಲುಗಳನ್ನು ಪಟಪಟನೆ ನೆಲಕ್ಕೆ ಬಡಿಯುತ್ತಾ ಕರ್ಣಾನಂದಕರವಾಗಿ ರೋದನ ಮಾಡುತ್ತಾ ಕಾಲುಗಳೆರಡನ್ನೂ ಮೇಲಕ್ಕೆತ್ತಿದನು. ಪಾದಾಂಗುಷ್ಟದಿಂದ ಗಾಡಿಯನ್ನು ಎತ್ತಿ ಹಿಡಿದು ಮತ್ತೊಂದು ಕಾಲಿನಿಂದ ಗಾಡಿಯನ್ನು ಕೆಳಕ್ಕೆ ಕೆಡಹಿ ಅನಂತರ ಸ್ತನ್ಯವನ್ನು ಬಯಸಿದ ಶ್ರೀಕೇಶವನು ಗಟ್ಟಿಯಾಗಿ ಅಳಲು ಪ್ರಾರಂಭಿಸಿದನು. ಬಂಡಿಯು ಮುರಿದು ಬಿದ್ದಿರುವುದನ್ನು, ಅದರ ಚಕ್ರಗಳು ಚೂರು ಚೂರಾಗಿ ಬಿದ್ದಿರುವುದನ್ನು ನೋಡಿ ಜನರು ಶಿಶುವಿನ ಆ ವಿಸ್ಮಯಕರವಾದ ಸಾಹಸ ಕಾರ್ಯವನ್ನು ಕಂಡು ಆಶ್ಚರ್ಯಚಕಿತರಾದರು. ಶೂರಸೇನರು ನೋಡುತ್ತಿದ್ದಂತೆಯೇ ಶ್ರೀಕೃಷ್ಣನ ಬಾಲಲೀಲೆಗಳು ಪರಮಾದ್ಭುತವಾದ ಮತ್ತೊಂದು ದೃಶ್ಯವು ಕಂಡಿತು. ಸರ್ವದೇವತೆಗಳು ನೋಡುತ್ತಿರುವಂತೆಯೇ ಸರ್ವದೇವತೆಗಳ ಸಮಕ್ಷದಲ್ಲಿಯೇ ಮಹಾಸ್ತನಿಯಾದ ಮಹಾಮಾಯಾವತಿಯಾದ ಪೂತನೆಯು ವಾಸುದೇವನಿಂದ ಹತಳಾದಳು. ಮತ್ತೊಂದು ಸಮಯದಲ್ಲಿ ವಿಷ್ಣು ಸಂಕರ್ಷಣರ ಅಂಶಸಂಭೂತರಾದ ಬಲರಾಮ ಶ್ರೀಕೃಷ್ಣರು ಒಂದೆಡೆಯಲ್ಲಿ ಆಟವಾಡತೊಡಗಿದರು. ಒಬ್ಬರು ದೇಹ ಪ್ರಕಾಶವು ಮತ್ತೊಬ್ಬರ ದೇಹ ಪ್ರಕಾಶದಲ್ಲಿ ವಿಲೀನವಾಗಿ ಆಕಾಶದಲ್ಲಿರುವ ಸೂರ್ಯಚಂದ್ರರಂತೆಯೇ ಪ್ರಕಾಶಿಸುತ್ತಿದ್ದರು. ಹೆಡೆಗಳಿಂದ ಕೂಡಿದ ಸರ್ಪಗಳಂತೆ ನೀಲವಾದ ತೋಳುಗಳನ್ನು ಹೊಂದಿ ಶೋಭಾಯಮಾನರಾಗಿ ಕಾಣುತ್ತಿದ್ದರು. ಮಣ್ಣಿನಲ್ಲಿ ಆಟವಾಡುತ್ತಿದ್ದ ಅವರು ಧೂಳಿನಿಂದ ಧೂಸರಿತವಾದ ಶರೀರಗಳಿಂದ ಶೋಭಿಸುತ್ತಿದ್ದರು. ಆಟವಾಡುತ್ತಿದ್ದಾಗ ಕೆಲವು ವೇಳೆ ಅವರು ಮಂಡಿಗಳಲ್ಲಿ ಪೆಟ್ಟು ಮಾಡಿಕೊಳ್ಳುತ್ತಿದ್ದರು. ಕಡೆಯುವ ಸಲುವಾಗಿ ಮೊಸರಿನ ಗಡಿಗೆಗಳನ್ನು ಗೋಪಿಕಾ ಸ್ತ್ರೀಯರಿಟ್ಟುಕೊಂಡಿದ್ದ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಹೋಗಿ ಗೋಪಿಕಾ ಸ್ತ್ರೀಯರ ಕಣ್ಣು ಮರೆಸಿ ಮೊಸರನ್ನೆಲ್ಲ ಕುಡಿದು ಬಿಡುತ್ತಿದ್ದರು. ಗೋಪಿಕಾ ಸ್ತ್ರೀಯರ ಮನೆಗಳಲ್ಲಿ ಗೋವಿಂದನು ಬೆಣ್ಣೆಯನ್ನು ಕದ್ದು ತಿನ್ನುತ್ತಿದ್ದಾಗ ಒಮ್ಮೆ ಅವರ ಕೈಗೆ ಸಿಕ್ಕಿಕೊಳ್ಳುತ್ತಿದ್ದನು. ಒಡನೆ ಅವರು ಶ್ರೀಕೃಷ್ಣನನ್ನು ಹಿಡಿದು ಹಗ್ಗದಿಂದ ಕಡೆಗೋಲಿಗೆ ಬಂಧಿಸಿ ಬಿಡುತ್ತಿದ್ದರು. ಅದರಿಂದ ಬಿಡಿಸಿಕೊಳ್ಳುವುದು ಶ್ರೀಕೃಷ್ಣನಿಗೆ ಸ್ವಲ್ಪವೂ ಪ್ರಯಾಸವಾಗುತ್ತಿರಲಿಲ್ಲ. ಬಲರಾಮನು ಯಾರಿಗೂ ತಿಳಿಯದಂತೆ ಶ್ರೀಕೃಷ್ಣನನ್ನು ಬಚ್ಚಿಟ್ಟು ಬಿಡುತ್ತಿದ್ದನು. ಒಮ್ಮೆ ಕೋಪಗೊಂಡು ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನನ್ನು ಒರಳು ಕಲ್ಲಿಗೆ ಕಟ್ಟಿ ಹಾಕಿದರು. ಅದನ್ನು ಎಳೆದುಕೊಂಡು ಮತ್ತಿಯ ಮರಗಳ ನಡುವೆ ಹಾಯ್ದು ಒರಳನ್ನು ಎಳೆದಾಗ ಆ ಎರಡು ವೃಕ್ಷಗಳು ಬೇರು ಸಹಿತವಾಗಿ ಕೆಳಗುರುಳಿದವು. ಇದು ಅವರಿಗೆ ಪರಮಾದ್ಭುತವೆನಿಸಿತು. ನಿಶ್ಚಯವಾಗಿಯೂ ಆ ವೃಕ್ಷಗಳು ನಿಜವಾದ ವೃಕ್ಷಗಳಾಗಿರಲಿಲ್ಲ.
ವೃಕ್ಷ ರೂಪವನ್ನು ಧರಿಸಿ ಶ್ರೀಕೃಷ್ಣ ಬಲರಾಮನನ್ನು ಕೊಲ್ಲುವ ಸಲುವಾಗಿ ಇಬ್ಬರು ರಾಕ್ಷಸರು ಅಲ್ಲಿದ್ದರು. ಒಡನೆಯೇ ಅವರು ವೃಕ್ಷ ರೂಪವನ್ನು ತೊರೆದು ರಾಕ್ಷಸ ರೂಪವನ್ನು ಧರಿಸಿ ಗತಪ್ರಾಣರಾಗಿ ಬಿದ್ದರು. ಶ್ರೀಕೃಷ್ಣ ಬಲರಾಮರಿಗೆ ಬಾಲ್ಯಾವಸ್ಥೆಯು ವ್ರಜಸ್ಥಾನದಲ್ಲಿಯೇ ಕಳೆಯಿತು. ಇಬ್ಬರಿಗೂ 7 ವರ್ಷಗಳು ತುಂಬಿದ್ದವು. ಬಲರಾಮನು ನೀಲಾಂಬರವನ್ನು, ಶ್ರೀಕೃಷ್ಣನು ಪೀತಾಂಬರವನ್ನು ಧರಿಸುತ್ತಿದ್ದರು. ಬಲರಾಮನಿಗೆ ಹೊಂಬಣ್ಣದ ಅಂಗರಾಗವಿದ್ದಿತು, ಶ್ರೀಕೃಷ್ಣನಿಗೆ ಬಿಳುಪಾದ ಅಂಗರಾಗವಿದ್ದಿತು. ಇಬ್ಬರೂ ಗುಂಗುರು ಕೂದಲನ್ನು ಹೊಂದಿದವರಾಗಿದ್ದರು. ಈ ರೀತಿಯಾಗಿ ಅಲಂಕೃತರಾಗಿದ್ದ ಶ್ರೀಕೃಷ್ಣ ಬಲರಾಮರು ಗೋವುಗಳ ಸಂರಕ್ಷಣೆಯನ್ನು ಮಾಡುತ್ತಿದ್ದರು. ಅವರ ಮುಖಕಾಂತಿಯು ದೇದೀಪ್ಯಮಾನವಾಗಿದ್ದಿತು. ಎಳೆಗಳಲ್ಲಿಯೇ ವಾದ್ಯಗಳನ್ನು, ಪೀಪಿಯನ್ನು ನಾವು ಮಾಡ್ತಾಯಿದ್ವಿ. ಎಳೆಗಳಲ್ಲಿ ಪೀಪಿ ಮಾಡ್ಕೊತಾ ಇದ್ವಿ, ತೆಂಗಿನ ಇದರಲ್ಲಿ ಮಾಡಿಕೊಂಡು ಕರ್ಣಾನಂದಕರವಾಗಿ ಊದುತ್ತಿದ್ದರು. ಅರಣ್ಯದಲ್ಲಿ ಪೀಪಿಗಳನ್ನು ಊದುತ್ತಿದ್ದ ಅವರು ನಾಗಕುಮಾರರಂತೆಯೇ ಪ್ರಕಾಶಿಸುತ್ತಿದ್ದರು. ಬಲರಾಮ ಶ್ರೀಕೃಷ್ಣರು ಕಿವಿಗಳ ಮೇಲ್ಭಾಗದಲ್ಲಿ ನವಿಲಿನ ಗರಿಗಳನ್ನು ಸಿಕ್ಕಿಸಿಕೊಂಡಿದ್ದರು. ತಲೆಯ ಮೇಲೆ ಮೊಗ್ಗಿನ ದಂಡೆಗಳನ್ನು ಧರಿಸಿದ್ದರು. ವನಕುಸುಮಗಳ ಮಾಲೆಗಳನ್ನು ಧರಿಸಿದ್ದರು. ಹೀಗೆ ಅಲಂಕೃತರಾದ ಅವರು ಚಿಕ್ಕ ಸಾಲವೃಕ್ಷಗಳಂತೆಯೇ ಪ್ರಕಾಶಿಸುತ್ತಿದ್ದರು. ಅವರು ಯಾವಾಗಲೂ ಕಮಲದ ಪುಷ್ಪಗಳನ್ನು ಧರಿಸಿರುತ್ತಿದ್ದರು. ಹಗ್ಗವನ್ನು ಯಜ್ಞೋಪವೀತದಂತೆ ಹಾಕಿಕೊಳ್ಳುತ್ತಿದ್ದರು. ಗೋಪಾಲಕರು ಊದುವ ಕೊಳವನ್ನು ಬಾರಿಸುತ್ತಾ ಶ್ರೀಕೃಷ್ಣ ಬಲರಾಮರು ಅರಣ್ಯದಲ್ಲಿ ಸಂಚರಿಸುತ್ತಿದ್ದರು. ಶ್ರೀಕೃಷ್ಣ ಬಲರಾಮರು ಜೊತೆಯಲ್ಲಿಯೇ ಅನೇಕ ದಿನಗಳವರೆಗೂ ಇದ್ದು ಬಿಡುತ್ತಿದ್ದರು. ಹೀಗಿರುವಾಗ ಇಬ್ಬರೂ ಒಟ್ಟಾಗಿ ಅನೇಕ ಆಟಗಳನ್ನಾಡುವರು. ಎಳೆಗಳಿಂದ ಸಿದ್ಧವಾದ ಹಾಸಿಗೆಯಲ್ಲಿಯೇ ಇಬ್ಬರೂ ಮಲಗುತ್ತಿದ್ದರು. ಕೆಲವೊಂದು ಸಮಯದಲ್ಲಿ ಹಾಗೆಯೇ ನಿದ್ರಿಸಿಯೂ ಬಿಡುತ್ತಿದ್ದರು. ಈ ರೀತಿಯಲ್ಲಿ ಶ್ರೀಕೃಷ್ಣ ಬಲರಾಮರು ಗೋವುಗಳ ಸಂರಕ್ಷಣೆ ಮಾಡುತ್ತಾ ಸುತ್ತಲೂ ತಿರುಗಾಡಿ ಆ ಮಹಾವನವನ್ನು ತಮ್ಮ ಕಾಂತಿಯಿಂದ ಬೆಳಗುತ್ತಾ ಕಾಲ ಕಳೆಯುತ್ತಿದ್ದರು. ಅನಂತರದಲ್ಲಿ ವಸುದೇವನ ಮಕ್ಕಳಾದ ಶ್ರೀಕೃಷ್ಣ ಬಲರಾಮರು ಬೃಂದಾವನಕ್ಕೆ ಹೋಗಿ ಅಲ್ಲಿ ಹಸುಗಳನ್ನು ಮೇಯಿಸುತ್ತಾ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ದರು. ಒಮ್ಮೆ ಜ್ಯೇಷ್ಠನಾದ ಸಂಕರ್ಷಣನನ್ನು ಬಿಟ್ಟು ಶ್ರೇಷ್ಠವಾದ ಮುಖವನ್ನು ಮತ್ತು ಕಡುಚಲುವಾದ ರೂಪವನ್ನು ಹೊಂದಿದ್ದ ಗೋವಿಂದನು ಆ ಮಹಾವನದಲ್ಲಿ ಏಕಾಕಿಯಾಗಿ ಸಂಚಾರ ಮಾಡುತ್ತಿದ್ದನು. ಗುಂಗುರು ಕೂದಲಿನಿಂದ ಕೂಡಿದ್ದ ಶ್ಯಾಮಲವರ್ಣನಾದ ಪದ್ಮಸದೃಶವಾದ ಮುಖವನ್ನು ಹೊಂದಿದ್ದ ಶ್ರೀವತ್ಸಾಂಕಿತನಾಗಿದ್ದ ಚಂದ್ರನಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಶ್ರೀಕೃಷ್ಣನು ಅರಣ್ಯದಲ್ಲಿ ಸಂಚರಿಸುತ್ತಿದ್ದನು. ಕರುಗಳನ್ನು ಕಟ್ಟುವ ಹಗ್ಗವನ್ನೇ ಯಜ್ಞೋಪವೀತವನ್ನಾಗಿ ಧರಿಸಿದ್ದನು. ಪೀತಾಂಬರಧರನಾಗಿದ್ದನು. ಬಿಳಿಯದಾದ ಗಂಧವನ್ನು ಲೇಪಿಸಿಕೊಂಡಿದ್ದನು. ನೀಲವಾದ ಮತ್ತು ಗುಂಗುರು ಕೂದಲಿನಿಂದ ಕಂಗೊಳಿಸುತ್ತಿದ್ದನು. ಅವನು ತಲೆಯಲ್ಲಿ ನವಿಲು ಗರಿಯನ್ನು ಧರಿಸಿದ್ದನು. ಅದು ಮಂದಮಾರುತದಿಂದ ಸ್ಪಂದನವಾಗುತ್ತಿದ್ದಿತು. ಶ್ರೀಕೃಷ್ಣನೊಮ್ಮೆ ಹಾಡುತ್ತಿದ್ದನು, ಮತ್ತೊಮ್ಮೆ ಆಡುತ್ತಿದ್ದನು, ಮತ್ತೊಂದೆಡೆಯಲ್ಲಿ ನೃತ್ಯವಾಡುತ್ತಿದ್ದನು, ಬೇರೊಂದೆಡೆಯಲ್ಲಿ ಗೆಳೆಯರೊಡನೆ ಸೇರಿ ಹಾಸ್ಯ ಮಾಡುತ್ತಿದ್ದನು. ಗೋಪಾಲಕರ ವೇಷ ಧರಿಸಿ ಗೋವುಗಳ ಆಹ್ಲಾದನಾರ್ಥವಾಗಿ ಸುಮಧುರವಾಗಿ ವೇಣುನಾದವನ್ನು ಮಾಡುತ್ತಿದ್ದನು. ಅತ್ಯಂತ ದ್ಯುತಿಮಂತನಾದ ಭಗವಾನ್ ಶ್ರೀಕೃಷ್ಣನು ವರ್ಷಾಕಾಲದಲ್ಲಿ ಗೋಕುಲದಲ್ಲಿದ್ದುಕೊಂಡು ಅತಿರಮಣೀಯವಾದ ವನಪ್ರದೇಶದಲ್ಲಿ ಸಂಚರಿಸುತ್ತಿದ್ದನು. ಈ ವಿಧವಾದ ಆಟಗಳಿಂದಲೇ ಶ್ರೀಕೃಷ್ಣನಿಗೆ ಮಹಾನಂದವಾಗುತ್ತಿದ್ದಿತು. ಒಮ್ಮೆ ಇದೇ ರೀತಿಯಲ್ಲಿ ಶ್ರೀಕೃಷ್ಣನು ಗೋವುಗಳೊಡನೆ ಸಂಚರಿಸುತ್ತಿದ್ದಾಗ ಭಾಂಡೀರವೆಂಬ ವಟವೃಕ್ಷವನ್ನು ನೋಡಿದನು. ಅದರ ಛಾಯೆಯಲ್ಲಿ ವಿಶ್ರಮಿಸಿಕೊಳ್ಳಲು ಪ್ರಭುವಾದ ಶ್ರೀಕೃಷ್ಣನು ಇಚ್ಛಿಸಿದನು. ಅಲ್ಲವನ್ನು ತನ್ನ ಸಮಾನ ವಯಸ್ಕರಾದ ಗೆಳೆಯರೊಡನೆಯೂ ಹಸುಗಳೊಡನೆಯೂ ಕೂಡಿಕೊಂಡು ಹಿಂದೆ ಸ್ವರ್ಗಲೋಕದಲ್ಲಿ ಸುಖವಾಗಿದ್ದಂತೆ ಅನೇಕ ದಿವಸಗಳವರೆಗೆ ಆ ವಟವೃಕ್ಷದ ನೆರಳಿನಲ್ಲಿ ವಿಹರಿಸಿದನು.
ಈ ರೀತಿಯಲ್ಲಿ ಆಟವಾಡುತ್ತಿದ್ದ ಶ್ರೀಕೃಷ್ಣನಿಗೆ ಬಾಂಢೀರ ವಟವೃಕ್ಷ ನಿವಾಸಿಗಳಾಗಿದ್ದ ಗೋಪಾಲಕರು ಅನೇಕ ವಿಧವಾದ ಆಟದ ಸಾಮಾನುಗಳನ್ನು ತಂದುಕೊಟ್ಟು ಅವನನ್ನು ಸಂತೋಷಗೊಳಿಸುತ್ತಿದ್ದರು. ಕೆಲವು ಗೋಪಾಲಕರು ಸಂಪ್ರಹೃಷ್ಟವಾದ ಮನಸ್ಸಿನಿಂದ ಹೃದಯಾನಂದಕರವಾಗಿ ಗಾನ ಮಾಡುತ್ತಿದ್ದರು. ಕೆಲವರು ಶ್ರೀಕೃಷ್ಣನ ಗುಣಗಾನವನ್ನು ಮಾಡುತ್ತಾ ಅವನನ್ನೇ ಪರಿಪರಿಯಾಗಿ ಸ್ತೋತ್ರ ಮಾಡುತ್ತಿದ್ದರು. ಅವರು ಹಾಡುತ್ತಿದ್ದಂತೆಯೇ ಕೇಶವನು ಎಳೆಯ ಪೀಪಿಯನ್ನು ಮಧ್ಯ ಮಧ್ಯದಲ್ಲಿ ಕೊಳಲನ್ನು, ತುಂಬುರವನ್ನು, ವೀಣೆಯನ್ನು ಹೃದಯಂಗಮವಾಗಿ ಬಾರಿಸುತ್ತಾ ಗೋಪಾಲಕರೊಡನೆ ವಿಹರಿಸುತ್ತಿದ್ದನು. ಆ ಸಮಯದಲ್ಲಿ ಬಾಲಕೃಷ್ಣನಿಂದ ಲೋಕಹಿತಕರವಾದ ಒಂದು ಅದ್ಭುತ ಕಾರ್ಯವು ಎಲ್ಲರೂ ನೋಡುತ್ತಿರುವಾಗಲೇ ಮಾಡಲ್ಪಟ್ಟಿತು. ಬೃಂದಾವನದಲ್ಲಿ ಕದಂಬವನದ ಸಮೀಪದಲ್ಲಿದ್ದ ಒಂದು ಮಡುವನ್ನು ಪ್ರವೇಶಿಸಿ ಅಲ್ಲಿದ್ದ ಕಾಲಿಯ ಎಂಬ ಹೆಸರಿನ ಸರ್ಪದ ಹೆಡೆಯ ಮೇಲೆ ಕ್ರೀಡಿಸುತ್ತಿದ್ದು, ಆ ಸರ್ಪಕ್ಕೆ ಬೇರೆಯೆಡೆಗೆ ಹೋಗುವಂತೆ ಬಲದೇವ ಸಹಾಯಕನಾದ ಶ್ರೀಕೃಷ್ಣನು ಎಲ್ಲರ ಸಮಕ್ಷದಲ್ಲಿ ನಿರ್ದೇಶಿಸಿದನು. ಕತ್ತೆಯ ರೂಪವನ್ನು ಧರಿಸಿದ್ದ ತಾಳವನದಲ್ಲಿ ಸಂಚರಿಸುತ್ತಿದ್ದ ದೇವಕನೆಂಬ ರಾಕ್ಷಸನು ಬಲದೇವನಿಂದ ಹತನಾದನು. ಒಮ್ಮೆ ಬಲರಾಮ ಶ್ರೀಕೃಷ್ಣರು ಅರಣ್ಯಕ್ಕೆ ಹೋಗಿ ಗೋವುಗಳನ್ನು ಮೇಯಿಸುತ್ತಾ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ದರು. ಅರಣ್ಯವೆಲ್ಲವನ್ನೂ ಸಂದರ್ಶಿಸುತ್ತಾ ಅಲ್ಲಿದ್ದ ವೃಕ್ಷಗಳನ್ನು ಇಂತಿಂತಹ ವೃಕ್ಷಗಳೆಂದು ಗುರುತಿಸುತ್ತಾ ಹಾಡುತ್ತಾ ಕುಣಿಯುತ್ತಾ ವಿಹರಿಸುತ್ತಿದ್ದರು. ಹಸುಗಳನ್ನು ಮತ್ತು ಕರುಗಳನ್ನು ಹೆಸರು ಹಿಡಿದು ಕೂಗುತ್ತಾ ಅವುಗಳ ಬಾಲಗಳನ್ನೆತ್ತಿಕೊಂಡು ತಮ್ಮ ಸಮೀಪಕ್ಕೆ ಬಂದೊಡನೆಯೇ ಅವುಗಳನ್ನು ಮುದ್ದಾಡುತ್ತಾ ಲೋಕಪ್ರಸಿದ್ಧವಾದ ಬಾಲಕ್ರೀಡೆಗಳನ್ನಾಡುತ್ತಿದ್ದರು. ಶ್ರೀಕೃಷ್ಣ ಬಲರಾಮರು ಯದ್ಯಪಿ ದೇವತೆಗಳೇ ಆಗಿದ್ದರೂ, ದೇವತೆಗಳಿಂದ ಸಂಪೂಜಿತರಾಗಿದ್ದರೂ, ಮಾನವರಾಗಿ ಜನಿಸಿದ್ದರಿಂದ ಮಾನವ ಸಹಜವಾದ ಗುಣಗಳನ್ನೇ ಹೊಂದಿರುವುದರಾಗಿ ಮಾನವ ಸಹಜವಾದ ಬಾಲಕ್ರೀಡೆಗಳನ್ನೇ ಆಡುತ್ತಿದ್ದರು. ಬಳಿಕ ಮಹಾ ತೇಜಸ್ವಿಯಾದ ಶ್ರೀಕೃಷ್ಣನು ಗೋವುಗಳ ಸಮೂಹವಿದ್ದಲ್ಲಿಗೆ ಹೋಗಿ ಗೋಪಾಲಕರಿಂದ ಆಚರಿಸಲ್ಪಡುತ್ತಿದ್ದ ಗಿರಿಯಜ್ಞದಲ್ಲಿ ಭಾಗವಹಿಸುವುದಲ್ಲವೇ ಸರ್ವಭೂತಗಳ ಸೃಷ್ಟಿಕರ್ತನಾದ ಈಶ್ವರನಾದ ಶೌರ್ಯು ಗಿರಿರಾಜನಿಗಾಗಿ ಸಮರ್ಪಿಸಿದ ಪಾಯಸವನ್ನು ಭಕ್ಷಿಸಿದನು. ನಾಗಮೂರ್ಧನಿ ಎಂಬ ಪಾಠಾಂತರ ಪ್ರಕಾರ ಪರ್ವತದ ಶಿಖರದ ಮೇಲೆ ಕ್ರೀಡೆಯಾಡುತ್ತಿದ್ದ ಶ್ರೀಕೃಷ್ಣನು ಯಥೇಚ್ಛವಾಗಿ ಭೋಜನ ಮಾಡಿದನು ಎಂದು ಸಂದರ್ಭಾನುಸಾರವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪರ್ವತಕ್ಕೆ ಅರ್ಪಿಸಿದ ಪಾಯಸವನ್ನು ಶ್ರೀಕೃಷ್ಣನು ಭಕ್ಷಿಸುವುದನ್ನು ಕಂಡು ಗೋಪಾಲಕರು ಶ್ರೀಕೃಷ್ಣನನ್ನೇ ಪೂಜಿಸಿದರು. ಗೋಪಾಲಕರಿಂದ ಅರ್ಚಿತನಾದ ಶ್ರೀಕೃಷ್ಣನು ದಿವ್ಯ ಶರೀರವನ್ನೇ ಧರಿಸಿದನು. ಆಟವಾಡುತ್ತಿದ್ದ ಶ್ರೀಕೃಷ್ಣನು ಬೃಹತ್ತಾದ ಗೋವರ್ಧನ ಪರ್ವತವನ್ನೆತ್ತಿ ಅತಿ ದುಷ್ಕರವಾದ ಸಾಹಸ ಕಾರ್ಯವನ್ನೇ ಮಾಡಿದನು. ಶ್ರೀಕೃಷ್ಣನು ಮಾಡಿದ ಆ ಮಹಾಕಾರ್ಯವು ಸರ್ವಲೋಕಗಳಿಗೂ ಪರಮಾದ್ಭುತವೆನಿಸಿತ್ತು. ಆ ಸಮಯದಲ್ಲಿಯೇ ದೇವದೇವನಾದ ಪುರಂದರನು ಭೂಮಿಗೆ ಬಂದು ಸಂತುಷ್ಟನಾಗಿ ಶ್ರೀಕೃಷ್ಣನನ್ನು ನೋಡಿ ಅವನಿಗೆ ಗೋವಿಂದನೆಂಬ ನಾಮಧೇಯವನ್ನು ಮಾಡಿ ಗೋವಿಂದ ಪದವಿಯಲ್ಲಿ ಅವನನ್ನು ಅಭಿಷೇಕಿಸಿ ಶ್ರೀಕೃಷ್ಣನನ್ನು ಗಾಢಾಲಿಂಗನ ಮಾಡಿಕೊಂಡು ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಗೋವರ್ಧನವೆಂಬ ಪರ್ವತವು ಹಸುಗಳ ಸಂರಕ್ಷಣೆಯ ಸಲುವಾಗಿ 7 ದಿವಸಗಳ ಪರ್ಯಂತವಾಗಿ ಬಾಲನಾದ ವಾಸುದೇವನಿಂದ ಧರಿಸಲ್ಪಟ್ಟಿದ್ದಿತು. ಪಶುಗಳಿಗೆ ಹಿತವನ್ನುಂಟು ಮಾಡುವ ಇಚ್ಛೆಯಿಂದ ಶ್ರೀಕೃಷ್ಣನು ಗೂಳಿಯ ಆಕಾರವನ್ನು ಹೊಂದಿದ್ದ ಅರಿಷ್ಟನೆಂದು ವಿಖ್ಯಾತನಾಗಿದ್ದ ದೈತ್ಯನನ್ನು ಸಂಹರಿಸಿದನು. ಶ್ರೀಕೃಷ್ಣನಿದ್ದ ವನಕ್ಕೆ ಆಗಮಿಸಿದ ಭೋಜಕುಲೋತ್ಪನ್ನನಾದ ಕಂಸನಿಂದ ಪ್ರೇಷಿತನಾಗಿದ್ದ 10,000 ಆನೆಗಳ ಬಲವನ್ನು ಹೊಂದಿದ್ದ ಕುದುರೆಯ ರೂಪದಲ್ಲಿದ್ದ ಕೇಶಿ ಎಂಬ ಹೆಸರಿನ ರಾಕ್ಷಸನನ್ನು ಪುರುಷೋತ್ತಮನಾದ ಶ್ರೀಕೃಷ್ಣನು ಸಂಹರಿಸಿದನು. ಆಂಧ್ರನೆಂಬ ರಾಕ್ಷಸನನ್ನು, ಮಲ್ಲ ಮತ್ತು ಚಾನುರರೆಂಬ ಮಹಾಸುರರನ್ನು ಶ್ರೀಕೃಷ್ಣನು ಸಂಹರಿಸಿದನು. ಶತ್ರುನಾಶಕನಾದ ಕಂಸನ ಸರ್ವ ಸೈನ್ಯಗಳಿಗೂ ಸೇನಾಪತಿಯಾದ ಸುನಾಮಾನನೆಂಬುವನನ್ನು ಬಾಲನಾದ ಶ್ರೀಕೃಷ್ಣನೇ ಸಂಹರಿಸಿದನು. ಕುಸ್ತಿ ಅಖಾಡದಲ್ಲಿ ಮುಷ್ಟಿಕನೆಂಬ ರಾಕ್ಷಸನನ್ನು ಬಲರಾಮನು ಸಂಹರಿಸಿದನು. ಶ್ರೀಕೃಷ್ಣನ ಎಲ್ಲ ಸಾಹಸ ಕಾರ್ಯಗಳಿಂದ
ಆಗಿ ಕಂಸನು ಹೆಚ್ಚು ವ್ಯಥಿತನಾದನು. ಶ್ರೀಕೃಷ್ಣನೊಡನೆ ಯುದ್ಧ ಮಾಡಲು ಬಹುರಭಸದಿಂದ ಬಂದು ಐರಾವತ ವಂಶದಲ್ಲಿ ಹುಟ್ಟಿದ್ದ ಕುವಲಯಾಪೀಡವೆಂಬ ಆನೆಯನ್ನು ಶ್ರೀಕೃಷ್ಣನು ಕಂಸನ ಎದುರಿನಲ್ಲಿಯೇ ಸಂಹರಿಸಿದನು. ಶತ್ರುಗಳ ಧ್ವಂಸಕನಾದ ಶ್ರೀಕೃಷ್ಣನು ಸಕಲ ಪ್ರಜೆಗಳು ಮತ್ತು ಬಂಧುಗಳು ನೋಡುತ್ತಿದ್ದಂತೆಯೇ ಕಂಸನನ್ನು ಸಂಹರಿಸಿ ಉಗ್ರಸೇನನಿಗೆ ಪಟ್ಟಾಗಟ್ಟಿ ಬಂಧನದಲ್ಲಿದ್ದ ತನ್ನ ತಾಯಿ ತಂದೆಗಳಾದ ದೇವಕಿ ವಸುದೇವರನ್ನು ಬಂಧನದಿಂದ ವಿಮುಕ್ತಿಗೊಳಿಸಿ ಅವರ ಪಾದಗಳಿಗೆ ಅಭಿವಂದಿಸಿದನು. ಬಾಲ್ಯದಲ್ಲಿ ಇವೇ ಮೊದಲಾದ ಸಾಹಸ ಕಾರ್ಯಗಳನ್ನು ಶ್ರೀಕೃಷ್ಣನು ಮಾಡಿರುವನು. ಇಲ್ಲಿಗೆ ಶ್ರೀಕೃಷ್ಣನ ಬಾಲಲೀಲಾ ಪ್ರಕರಣವು ಮುಗಿಯುತ್ತದೆ. ಬಾಲ್ಯದಲ್ಲಿ ಮಾಧವನು ಒಂದು ಪಕ್ಷಿಯನ್ನು ಬಕಾಸುರನನ್ನು ಕೊಂದನೆಂದರೆ ಅದರಲ್ಲಿ ಮಹತ್ವವೇನು ಎಂದು ಹೇಳಿ ಶಿಶುಪಾಲನು ಬಕಾಸುರ ವಧೆಯನ್ನು ಉದ್ಧರಿಸುತ್ತಾನೆ. ದಾಕ್ಷಿಣಾತ್ಯ ಪಾಠದಲ್ಲಿಯೂ ಬಕಾಸುರ ವಧೆಯ ವಿಷಯವು ಬಿಟ್ಟು ಹೋಗಿದೆ. ಇದಕ್ಕೆ ಕಾರಣವು ತಿಳಿಯದಾಗಿದೆ. ಬಕಾಸುರ ವಧೆಯ ವಿಷಯವಾಗಿ ಭಾಗವತದಲ್ಲಿ ಹೀಗೆ ಹೇಳಿದೆ: ತೀಕ್ಷ್ಣವಾದ ಕೊಕ್ಕಿನಿಂದ ಕೂಡಿದ ಬಕಪಕ್ಷಿ ರೂಪವನ್ನು ಧರಿಸಿದ್ದ ಬಕಾಸುರನೆಂಬ ಹೆಸರಿನ ರಾಕ್ಷಸನು ವೇಗವಾಗಿ ಹಾರುತ್ತಾ ಬಂದು ಶ್ರೀಕೃಷ್ಣನನ್ನು ನುಂಗಿಬಿಟ್ಟನು. ಮಹಾಬಕನಿಂದ ನುಂಗಲ್ಪಟ್ಟ ಶ್ರೀಕೃಷ್ಣನನ್ನು ನೋಡಿ ಸುತ್ತಲೂ ಇದ್ದ ಬಲರಾಮನೇ ಮೊದಲಾದ ಬಾಲಕರು ಪ್ರಾಣಗಳಿಂದ ರಹಿತವಾದ ಶರೀರದಲ್ಲಿರುವ ಇಂದ್ರಿಯಗಳಂತೆ ಚೇತನಾಹೀನರಾದರು. ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಗುರುವಾದ ಶ್ರೀಕೃಷ್ಣನು ನುಂಗಿದ ಕೂಡಲೇ ಆತನ ಅಗ್ನಿಯಂತೆ ಬಕನ ತಾಲುಮೂಳವನ್ನು ಗಂಟಲನ್ನು ಸುಡತೊಡಲು ಅದನ್ನು ತಾಳಲಾರದೆ ಬಕಾಸುರನು ಶ್ರೀಕೃಷ್ಣನನ್ನು ಹೊರಕ್ಕು ಉಗುಳಿದನು. ಗಾಯಗೊಳ್ಳದೆ ಕೆಳಗೆ ಬಿದ್ದ ಶ್ರೀಕೃಷ್ಣನನ್ನು ಕಂಡು ಬಕಾಸುರನು ಬಹಳ ಕೋಪಗೊಂಡವನಾಗಿ ಅವನನ್ನು ಕೊಕ್ಕಿನಿಂದಲೇ ಕುಕ್ಕಿಕೊಳ್ಳಬೇಕೆಂದು ನಿರ್ಧರಿಸಿ ಶ್ರೀಕೃಷ್ಣನ ಮೇಲೆ ರಭಸದಿಂದ ಪುನಃ ಬಿದ್ದನು. ಅನಂತರದಲ್ಲಿ ಸಾಧುರಕ್ಷಕನಾದ ಶ್ರೀಕೃಷ್ಣನು ನುಗ್ಗಿ ಬರುತ್ತಿದ್ದ ಕಂಸಸಕನಾದ ಬಕಾಸುರನನ್ನು ತಡೆದು ಜೊತೆಗಾರರಾದ ಗೊಳ್ಳರು ನೋಡುತ್ತಿರುವಂತೆಯೇ 2 ಕೈಗಳಿಂದ ಬಕಾಸುರನ ಕೊಕ್ಕಿನ 2 ಭಾಗಗಳನ್ನು ಬಲವಾಗಿ ಹಿಡಿದು ಜೊಂಡು ಹುಲ್ಲನ್ನು ಸೀಳುವಂತೆ ವಿನೋದದಿಂದಲೇ ಸೀಳಿ ತನ್ನ ಸಾಹಸ ಕಾರ್ಯದಿಂದ ದೇವತೆಗಳನ್ನು ಸಂತೋಷಗೊಳಿಸಿದನು. ಈ ಥರ ಪ್ರೂಫ್ ಇದೆ. ಆ ಪ್ರೂಫ್ ಇರೋದ್ರಿಂದಾನೇ ಭೀಷ್ಮ ಕೃಷ್ಣ ಪರಮಾತ್ಮನನ್ನು ಹೊಗಳಿದ್ದು. ಕೃಷ್ಣ ಪರಮಾತ್ಮನ ಹೊಗಳಿದ್ದಕ್ಕೆ ಅವನು ಶಿಶುಪಾಲನಿಗೆ ಕೋಪ ಬಂದು, ಈಗ ಶಿಶುಪಾಲನು ಹಿಂಗೆ ಇವನ್ನ ಈ ಮ್ಯಾಟ್ರ್ ಎತ್ತಿ ಬೈತಾ ಇದ್ದಾನಲ್ಲ, ಇಲ್ಲಿ ತನಕ ಇನ್ನು ಭೀಷ್ಮ ಇನ್ನೂ ಈ ಥರ ಹೋಗ್ಲಿಕ್ಕೆ ನಾವು ನೋಡಲಿಲ್ಲ. ಅಂದರೆ ಈ ಮಹಾಭಾರತ ಹಿಂದೂ ಮುಂದೂ ಕತೆ ನಡೆದಂಗೆ ನಡೆದಿದೆ. ವ್ಯಾಸ ಭಗವಾನರು ಅದನ್ನು ಅಧ್ಯಾಯ ರೂಪದಲ್ಲಿ ಹಿಂದೆ ಮುಂದೆ ಶಿಫ್ಟ್ ಮಾಡಿ ಇದು ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಟೀಕಾಕಾರರು ಇದರಲ್ಲಿ ಹೇಳಿದ್ದಾರೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.